ಸ್ನೇಹಿತರೆ ಎಲ್ರಿಗೂ ನಮಸ್ಕಾರಗಳು. ಸೊ ಸ್ಟಿಫನ್ ಸರ್ ಎಲ್ಲ ಮೈಕ್ ಅನ್ನು ಮ್ಯೂಟ್ ಮಾಡ್ಬಿಡಿ ಪ್ಲೀಸ್. ಓಕೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರಗಳು. ಯಾರೆಲ್ಲ ಹಳೇಬರು ನಮ್ಮ ಟ್ರಾನ್ಸ್ಪವರ್ ಕಮ್ಯುನಿಟಿ ಮೆಂಬರ್ ಜಾಯ್ನ್ ಆಗಿದ್ದೀರಾ, ಹಾಗೆ ಹೊಸಬರೆಲ್ಲ ಜಾಯ್ನ್ ಆಗಿದ್ದೀರಾ, ಎಲ್ರಿಗೂ ಟ್ರಾನ್ಸ್ಪವರ್ ಕಮ್ಯುನಿಟಿ ಬೆಂಗಳೂರು ಕಡೆಯಿಂದ ಸ್ವಾಗತ ಸುಸ್ವಾಗತ ಮೇಡ್ರಿ ಫ್ರೆಂಡ್ಸ್. ಸೊ ಮೊದಲಿಗೆ ನಾನು ಇವತ್ತು ಟ್ರಾನ್ಸ್ಪವರ್ ಪ್ರೆಸೆಂಟೇಷನ್ ಹೇಳಿದ್ರೆ ಕೇವಲ 5 to 10 ಮಿನಿಟ್ಸ್ ಸಾಕು ಮೇಡ್ರಿ ಫ್ರೆಂಡ್ಸ್. ಓಕೆ, ಈ 5 to 10 ಮಿನಿಟ್ಸ್ ಅಲ್ಲಿ ನಾನು ಇವಾಗ ಪ್ಲಾನ್ ಹೇಳಿದ್ರೆ ನಿಮ್ಗೆ ಏನೋ ಅರ್ಥ ಆಗೋದಿಲ್ಲ ಮೇಡಮ್. ಯಾಕೆಂದ್ರೆ ಸುಮಾರು ಜನಗಳು ಮಾರ್ಕೆಟ್ ಅಲ್ಲಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕೇಳಿದ್ದಾರೆ, ಕ್ರಿಪ್ಟೋ ಕರೆನ್ಸಿನ ಹೊಂದಿದ್ದಾರೆ, ಬಟ್ ಕ್ರಿಪ್ಟೋ ಕರೆನ್ಸಿ ಯಾವ ರೀತಿ ವರ್ಕ್ ಆಗುತ್ತೆ, ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ಮೇಡಮ್ ಫ್ರೆಂಡ್ಸ್. ಸೊ ಅದ್ರ ಬಗ್ಗೆ ನಾವು ಮೊದಲಿಗೆ ಸಿಸ್ಟಮ್ಯಾಟಿಕ್ ಆಗಿ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಆ ನಂತರ ನಾವು ಯಾವ ರೀತಿ ಪ್ಲಾನ್ ಮಾಡೋದು, ಯಾವ ರೀತಿ ಇದರಲ್ಲಿ ಅರ್ನ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಮೊದಲಿಗೆ ಮೇಡಮ್ ಫ್ರೆಂಡ್ಸ್ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಓಕೆನಾ. ಈಗ ಮಾರ್ಕೆಟ್ ಅಲ್ಲಿ ನಾನು ಸುಮಾರು ಜನ ಜೊತೆ ಮಾತಾಡಿದೀನಿ, ಸುಮಾರು ಜನಗಳು ಹೇಳ್ತಾರೆ ನನ್ನ ಹತ್ರ ಬಿಟ್ ಕಾಯಿನ್ ಇದೆ ಸರ್, ಇಥಿರಿಯಂ ಇದೆ, ಟ್ರಾನ್ಸ್ ಇದೆ, ಬಟ್ ಅದು ಯಾವ ರೀತಿ ಇದೆ, ಡಿಜಿಟಲ್ ಫಾರ್ಮೆಟ್ ಅಲ್ಲಿ ಇದೆ. ಬಟ್ ಸುಮಾರು ಜನಗಳು ಮೇಡರ್ ಫ್ರೆಂಡ್ಸ್ ನನಗೆ ತುಂಬಾ ಬೇಜಾರಾಗುತ್ತೆ, ಸುಮಾರು ಜನ ಕಾಲ್ ಮಾಡಿ ಹೇಳ್ತಾರೆ ಅವರಿಗೆ ಫಿಸಿಕಲ್ ಫಾರ್ಮೆಟ್ ಅಲ್ಲಿ ಯಾವ ರೀತಿ ನಾವು ಹಣಕಾಸು ಯೂಸ್ ಮಾಡ್ತೀವೋ ಅದನ್ನ ಅವರಿಗೆ ಬಿಟ್ ಕಾಯಿನ್ ಅಂತ ಒಂದು ಕಲರ್, ಗೋಲ್ಡ್ ಕಲರ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ ಫಿಸಿಕಲ್ ಫಾರ್ಮೆಟ್ ಅಲ್ಲಿ. ಬಟ್ ಯಾವುದೇ ಕಾರಣಕ್ಕೆ ಇದೊಂದು ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಮೇಡರ್ ಫ್ರೆಂಡ್ಸ್, ಫಿಸಿಕಲ್ ಫಾರ್ಮೆಟ್ ಅಲ್ಲಿ ಕ್ರಿಪ್ಟೋ ಕರೆನ್ಸಿ ಇರೋದಿಲ್ಲ. ಇದು ವರ್ಚುವಲ್ ಫಾರ್ಮೆಟ್, ಡಿಜಿಟಲ್ ಫಾರ್ಮೆಟ್. ಯಾವ ರೀತಿ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಮೇಡರ್ ಫ್ರೆಂಡ್ಸ್, ನೀವು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಗಳು ಯೂಸ್ ಮಾಡ್ತಿರಲ್ವಾ, ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹಣ ಯಾವ ರೀತಿ ಕಳಿಸ್ತಿರೋ ಅದೇ ರೀತಿ ಇರುವಂತಹ ಒಂದು ಕರೆನ್ಸಿ ಮೇಡರ್ ಫ್ರೆಂಡ್ಸ್. ಓಕೆನಾ. ಈ ಕರೆನ್ಸಿ ಯಾವ ರೀತಿ ವರ್ಕ್ ಆಗುತ್ತೆ, ಇದಕ್ಕೆ ಹೆಂಗಿದೆ ಸರ್, ಇದಕ್ಕೆ ಟೈಮಿಂಗ್ಸ್ ಅಂದ್ರೆ ನಮ್ಮ ಬ್ಯಾಂಕ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಂದಾಗ ಅದಕ್ಕೆ ಆದಂತ ಒಂದು ಟೈಮಿಂಗ್ಸ್ ಗಳಿದೆ ಮೇಡರ್ ಫ್ರೆಂಡ್ಸ್. ಅಂದ್ರೆ ಬ್ಯಾಂಕ್ ಏನಾಗುತ್ತೆ ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ ಕ್ಲೋಸ್ ಆಗುತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಬಂದಾಗ ಬೆಳಗ್ಗೆ 9:30 ಅಂಡ್ ಕಮೋಡಿಟಿ ಟ್ರೇಡಿಂಗ್ ಅಂತ ಅದೇ ಟೈಮಿಂಗ್ ಗಳಿರುತ್ತೆ. ಬಟ್ ಈ ಕ್ರಿಪ್ಟೋ ಕರೆನ್ಸಿ ಎಷ್ಟಿದೆ ಟೈಮಿಂಗ್ ಅಂದ್ರೆ ಇದಕ್ಕೆ ಯಾವುದೇ ಟೈಮಿಂಗ್ಸ್ ಇಲ್ಲ ಮೇಡರ್ ಫ್ರೆಂಡ್ಸ್. ಇದು 24/7 365 ಡೇಸ್ ರನ್ ಆಗುವಂತ ಸಿಸ್ಟಮ್. ಇದು ಯಾಕೆ ಈ ರೀತಿ ರನ್ ಆಗುತ್ತೆ ಅಂದ್ರೆ ಇದು ಕಂಪ್ಲೀಟ್ ಇಂಟರ್ನೆಟ್ ಬೇಸ್ಡ್ ಇರುವಂತ ಟೆಕ್ನಾಲಜಿ ಮೇಡರ್ ಫ್ರೆಂಡ್ಸ್. ಅದ್ ಯಾವ್ದು ಟೆಕ್ನಾಲಜಿ ಅಂದ್ರೆ ಅದುವೇ ಬ್ಲಾಕ್ ಚೈನ್ ಟೆಕ್ನಾಲಜಿ. ಸೊ ಅದು ಯಾವ ರೀತಿ ಹುಟ್ಕೊಳ್ತು ಅಂತ ಸ್ವಲ್ಪ ನಾವು ಇತಿಹಾಸನ ತಿಳ್ಕೊಳ್ಬೇಕು. ಇಲ್ಲಿ ನಮ್ಮ ಹಿರಿಯರುಗಳು ಏನಿದಾರೆ ಮೇಡರ್ ಫ್ರೆಂಡ್ಸ್, 5,000 6,000 ವರ್ಷಗಳ ಹಿಂದೆ ಅಂದ್ರೆ ಪುರಾತನದಲ್ಲಿ ನಮ್ಮ ಹಿರಿಯರುಗಳು ತಮ್ಮಲ್ಲಿರುವಂತ ದವಸ ಧಾನ್ಯಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಎಕ್ಸ್ಚೇಂಜ್ ಕೊಡೋದರ ಮುಖಾಂತರ ಏನ್ ಮಾಡ್ತಿದ್ರು, ವ್ಯಾಪಾರಗಳನ್ನ ಮಾಡ್ತಿದ್ರು. ಅದಕ್ಕೆ ನಾವು ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಏನಾಯ್ತು, ಜನರೇಷನ್ ಡೆವಲಪ್ಮೆಂಟ್ ಆಗ್ತಾ ಬಂತು, ಏನಾಯ್ತು ಅಂದ್ರೆ ಅವರದೇ ಆದಂತ ಕಾಯಿನ್ ಗಳನ್ನ ಸ್ಟಾರ್ಟ್ ಮಾಡಿದ್ರು. ಯಾವ್ದು ಬೆಳ್ಳಿ ನಾಣ್ಯಗಳು ಮತ್ತೆ ಚಿನ್ನದ ನಾಣ್ಯಗಳು, ಅಂದ್ರೆ ಗೋಲ್ಡ್ ಕಾಯಿನ್, ಸಿಲ್ವರ್ ಕಾಯಿನ್ಸ್ ಅಂತ ನಾವು ಕೇಳಿದೀವಿ, ಸುಮಾರು ಜನಗಳು ಯೂಸ್ ಮಾಡಿದಾರೆ ಕೂಡ. ಸೊ ಇನ್ನೂ ಕೂಡ ಪ್ರೆಸೆಂಟ್ ಅಲ್ಲಿ ಇದೆ, ಬಟ್ ನಾವು ಸ್ವಂತಕ್ಕೆ ಯೂಸ್ ಮಾಡ್ತೀವಿ, ಬಟ್ ಬಿಸ್ನೆಸ್ ಗೆ ಯೂಸ್ ಮಾಡಲ್ಲ. ಅದೇ ರೀತಿ ಬಂದು ನೆಕ್ಸ್ಟ್ ಜನರೇಷನ್ ಡೆವಲಪ್ಮೆಂಟ್ ಆಗ್ತಾ ಏನಾಯ್ತು ಅಂದ್ರೆ ಬ್ಯಾಂಕ್ ಗಳ ನೋಟ್ಗಳು ಬಂತು, ಬ್ಯಾಂಕ್ ಗಳ ಕಾಯಿನ್ ಗಳು ಬಂತು ಮೇಡಮ್ ಫ್ರೆಂಡ್ಸ್. ಓಕೆ, ಯಾವಾಗ ಬ್ಯಾಂಕ್ ಡೆವಲಪ್ಮೆಂಟ್ ಆಗ್ತಾ ಬಂತು, ಬ್ಯಾಂಕ್ ನೋಟ್ ನೋಡಿದೀವಿ, ಚೆಕ್ ಬುಕ್ಸ್ ನೋಡಿದ್ವಿ, ಅಂಡ್ ಈಗ ಪ್ರತಿಯೊಬ್ಬರು ಮೈ ಡಿಯರ್ ಫ್ರೆಂಡ್ಸ್, ಯಾರ ಹತ್ರ ದುಡ್ಡು ಇದೆನೋ ಇಲ್ಲೋ ಗೊತ್ತಿಲ್ಲ, ಬಟ್ ATM ಕಾರ್ಡ್ ಪ್ರತಿಯೊಬ್ಬರ ಹತ್ರ ಇದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಅದೇ ಪ್ಲಾಸ್ಟಿಕ್ ಮನಿ. ಇದು ಸುಮಾರು ಜನಗಳು ನಾನು ಕೇಳಿದ್ರೆ ಮೈ ಡಿಯರ್ ಫ್ರೆಂಡ್ಸ್, ಸ್ಟಾರ್ಟಿಂಗ್ ATM ಬಂದಾಗ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದೊಂದು ಡಬ್ಬನ, ಇದ್ರಲ್ಲಿ ಹೋಗಿ ನಾವು ನಿಂತ್ಕೊಂಡು ದುಡ್ಡು ತಗೋಬೇಕಂತ ಸುಮಾರು ಜನ ಕೇಳಿದ್ರೆ ಅವಾಗ ನಗ್ತಾ ಇದ್ರು. ಬಟ್ ಇವತ್ ಪ್ರೆಸೆಂಟ್ ಅಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಅವರೇ ಜನ ಯಾರು ಹೇಳಿದ್ರು ಅವ್ರ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡು ATM ಅಲ್ಲಿ ದುಡ್ಡು ತಗೋತಾರೆ. ಅಂದ್ರೆ ಹೊಸ ಟೆಕ್ನಾಲಜಿ ಬಂದಾಗ ಜನ ಅದನ್ನ ಟ್ರಸ್ಟ್ ಮಾಡಲ್ಲ, ಅದನ್ನ ಬೇಗ ನಂಬೋದಿಲ್ಲ. ಅದ್ರ ಬಗ್ಗೆ ತಿಳ್ಕೊಂಡ ಮೇಲೆ ಓಕೆ ಆ ನಂತರ ನಂಬಕ್ ಸ್ಟಾರ್ಟ್ ಮಾಡ್ತಾರೆ ಮೇಡಮ್ ಫ್ರೆಂಡ್ಸ್. ಅದೇ ರೀತಿ 1980 ಏನಾಯ್ತು, ಇಂಟರ್ನೆಟ್ ಡೆವಲಪ್ಮೆಂಟ್ ಆಯ್ತು. ಇಂಟರ್ನೆಟ್ ಯಾವಾಗ ಇಂಡಿಯಾಗೆ ಬಂತು ಅವಾಗ ಇಂಟರ್ನೆಟ್ ಬ್ಯಾಂಕಿಂಗ್ ಬಳಕೆ ಮಾಡ್ತಿದ್ವಿ. ಆ ನಂತರ ಸ್ಮಾರ್ಟ್ ಫೋನ್ ಜನರೇಷನ್ ಬಂತು, ಸ್ಮಾರ್ಟ್ ಫೋನ್ ನಲ್ಲಿ ನಾವು ಯೂಸ್ ಮಾಡ್ತಿದ್ವಿ ಸ್ಮಾರ್ಟ್ ಫೋನ್ ಬ್ಯಾಂಕಿಂಗ್. ಅಂದ್ರೆ ಇದೆಲ್ಲ ನಾನು ಏನ್ ಹೇಳ್ತಿದ್ದೆ ಅಂದ್ರೆ ಯಾವ ರೀತಿ ನಾವು ಬಿಸ್ನೆಸ್ ಅನ್ನ ಮಾಡ್ತಿದ್ವಿ, ಅದ್ರಲ್ಲಿ ಎಕ್ಸ್ಚೇಂಜ್ ಆಫ್ ಏನ್ ಕರೆನ್ಸಿ ನಾವು ಯೂಸ್ ಮಾಡ್ತೀವಿ ಆ ರೀತಿ ರೂಪಾಂತರಗೊಳ್ತಾ ಬಂತು. 2009-10 ಏನ್ ಬಂದಿರುವಂತ ಟೆಕ್ನಾಲಜಿ ಮೇಡರ್ ಫ್ರೆಂಡ್ಸ್ ಅಂದ್ರೆ ಎಲ್ಲಕ್ಕಿಂತ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಈಗ ಪ್ರೆಸೆಂಟ್ ಅಲ್ಲಿ ನಾವು ಯೂಸ್ ಮಾಡ್ತಿರೋದು 4G ಟೆಕ್ನಾಲಜಿ. ಸೊ ಮುಂದೆ ಬರುವಂತ ಟೆಕ್ನಾಲಜಿ ಯಾವ್ದಂದ್ರೆ 5G ಟೆಕ್ನಾಲಜಿ ಅಂತ ಹೇಳ್ತೀವಿ. ಆ 5G ಗಿಂತಲೂ ಸೆಕ್ಯೂರ್ಡ್ ಆಗಿರುವಂತ ಏನಾದ್ರು ಟೆಕ್ನಾಲಜಿ ಇದೆ ಅಂದ್ರೆ ಅದುವೇ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಡರ್ ಫ್ರೆಂಡ್ಸ್. ಸೊ ಅದು ಯಾವ ರೀತಿ ಹುಟ್ಕೊಳ್ತು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಮೊದಲಿಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೆ ತಿಳ್ಕೊಳ್ಬೇಕು ಮೇಡರ್ ಫ್ರೆಂಡ್ಸ್. ಕೆಲವೊಬ್ರು ಸುಮಾರು ಮಾರ್ಕೆಟ್ ಅಲ್ಲಿ ಬ್ಲಾಕ್ ಚೈನ್ ಅಂತ ಹೇಳ್ತಾರೆ, ಏನೋ ಒಂದೊಂದು ಹೆಸರು ಹೇಳ್ತಾರೆ ಮೇಡರ್ ಫ್ರೆಂಡ್ಸ್. ಇದೊಂದು ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಬ್ಲಾಕ್ ಚೈನ್ ಅಂದ್ರೆ ಈ ಬ್ಲಾಕ್ ಅಂಡ್ ಪ್ಲಸ್ ಚೈನ್ 2 ವರ್ಡ್ಗಳಿಂದ ಸೇರಿರುವಂತ ಇದೊಂದು ವರ್ಡ್. ಇಲ್ಲಿ ಬ್ಲಾಕ್ ಅಂದ್ರೆ ಏನಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಒಂದು ಟ್ರಾನ್ಸಾಕ್ಷನ್ ಮೇಡರ್ ಫ್ರೆಂಡ್ಸ್. ನಾವು ಬ್ಯಾಂಕ್ ಅಲ್ಲಿ ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡ್ತೀವೋ ಆ ರೀತಿ ಟ್ರಾನ್ಸಾಕ್ಷನ್ಸ್ ಕೂಡ ಇಲ್ಲೂ ಕೂಡ ಆಗುತ್ತೆ. ಬಿಕಾಸ್ ಇದೊಂದು ಡಿಜಿಟಲ್ ಕರೆನ್ಸಿ ಆಗಿರೋದ್ರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ನಾವು ಯಾವ ರೀತಿ ಹಣ ಕಳಿಸ್ತೀವೋ ಆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ ಒಂದು ಬ್ಲಾಕ್ ಫಾರ್ಮೇಶನ್ ಆಗುತ್ತೆ. ಆ ಬ್ಲಾಕ್ ಫಾರ್ಮೇಶನ್ ಆದ್ಮೇಲೆ ಒಂದು ಟ್ರಾನ್ಸಾಕ್ಷನ್ ಇನ್ನೊಂದು ಟ್ರಾನ್ಸಾಕ್ಷನ್ಗೆ ಲಿಂಕ್ ಯಾವ ರೀತಿ ಆಗುತ್ತೆ ಅಂದ್ರೆ ಕ್ರಿಪ್ಟೋಗ್ರಾಫಿಕ್ ಹ್ಯಾಶಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಗುಪ್ತ ರೀತಿಯಲ್ಲಿ ಆಗುವಂತಹ ಒಂದು ಕೋಡಿಂಗ್ ಮೇಡರ್ ಫ್ರೆಂಡ್ಸ್. ಓಕೆನಾ. ಇದು ಬ್ಲಾಕ್ ಚೈನ್ ಟೆಕ್ನಾಲಜಿ ರನ್ ಆಗೋದು ಕಂಪ್ಲೀಟ್ ಕೋಡಿಂಗ್ ಮೇಲೆ ಮೇಡರ್ ಫ್ರೆಂಡ್ಸ್. ಓಕೆ, ಇದು ಕೋಡಿಂಗ್ ಮೇಲೆ ರನ್ ಆಗೋದು, ಇದು ತುಂಬಾ ಸೆಕ್ಯೂರ್ಡ್ ಆಗಿರುವಂತ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದನ್ನ ಯಾರು ಚೇಂಜ್ ಮಾಡೋದಕ್ಕಾಗಲ್ಲ, ಯಾರು ಹ್ಯಾಕ್ ಮಾಡೋದಕ್ಕಾಗಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಓಪನ್ ಬ್ಯಾಂಕ್ ಸ್ಟೇಟ್ಮೆಂಟ್ ಯಾವ ರೀತಿ ನಾವು ನೋಡ್ತೀವಿ ಅದಕ್ಕೆ ಓಪನ್ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಅಂತ ಹೇಳ್ತೀವಿ, ಪಬ್ಲಿಕ್ ಲೆಡ್ಜರ್ ಅಂತ ಕೂಡ ನಾವು ಇದನ್ನ ಮಾತಾಡ್ತೀವಿ. ಸೊ ಇದು ಎಲ್ಲಿವರೆಗೆ ಇಂಟರ್ನೆಟ್ ಇರುತ್ತೋ ಅಲ್ಲಿವರೆಗೆ ನಡೆಯುವಂತ ಸಿಸ್ಟಮ್ ಮೇಡರ್ ಫ್ರೆಂಡ್ಸ್. ಓಕೆನಾ. ಇದು ಕಂಪ್ಲೀಟ್ ರನ್ ಆಗೋದು ಕೋಡಿಂಗ್ ಮೇಲೆ. ಸೊ ಇದ್ರ ಮೇಲೆ
ಯಾವ ರೀತಿ ಕರೆನ್ಸಿಗಳು ಬಂದಿದೆ ಅಂದ್ರೆ ಮೊದಲನೇ ಕರೆನ್ಸಿ ನಾವು ಏನ್ ಮಾತಾಡ್ತೀವಿ ಬಿಟ್ ಕಾಯಿನ್ ಅಂತ, ಮೊದಲ ಕರೆನ್ಸಿ ಮೇಡರ್ ಫ್ರೆಂಡ್ಸ್ ಈ ಬ್ಲಾಕ್ ಚೈನ್ ಇಂದ ಬಂದಿರೋದು. ಓಕೆನಾ. ಈ ಬಿಟ್ ಕಾಯಿನ್ ನೀವು ನೋಡಿರ್ತೀರ ಸುಮಾರು ಕಡೆ ಬಿ ಸಿಂಬಲ್ ಇರುತ್ತೆ, ಬಿಟ್ ಕಾಯಿನ್ ಅಂತ ಕೇಳಿದ್ರ. ಬಟ್ ಅದು ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂದ್ರೆ ಒಂದು ಡಿಸೆಂಟ್ರಲೈಸ್ಡ್ ಫಾರ್ಮೆಟ್ ಅಲ್ಲಿ. ಡಿಸೆಂಟ್ರಲೈಸ್ ಅಂದ್ರೆ ಬ್ಲಾಕ್ ಚೈನ್ ಎಲ್ಲ ರನ್ ಆಗೋದು ಡಿಸೆಂಟ್ರಲೈಸ್ ಅಂದ್ರೆ ನಮ್ಮ ಹತ್ರ ಎರಡು ರೀತಿ ವ್ಯತ್ಯಾಸ ಇರುತ್ತೆ ಮೇಡಮ್ ಫ್ರೆಂಡ್ಸ್, ಸೆಂಟ್ರಲೈಸ್ ಮತ್ತೆ ಡಿಸೆಂಟ್ರಲೈಸ್. ಇದು ಕಂಪ್ಲೀಟ್ ರನ್ ಆಗೋದಿಲ್ಲ ಅಂತಂದ್ರೆ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ. ಈಗ ಸೆಂಟ್ರಲೈಸ್ ಮತ್ತೆ ಡಿಸೆಂಟ್ರಲೈಸ್ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಏನು ಅಂತಂದ್ರೆ ಸೆಂಟ್ರಲೈಸ್ ಅಂದ್ರೆ ಅದಕ್ಕೆ ಆದಂತ ಒಂದು ಗವರ್ನಿಂಗ್ ಬಾಡಿ ಇರುತ್ತೆ, ಒಂದು ಮ್ಯಾನೇಜ್ಮೆಂಟ್ ಇರುತ್ತೆ, ಒಂದು ಕಂಟ್ರೋಲ್ ಇರುತ್ತೆ ಮೇಡಮ್ ಫ್ರೆಂಡ್ಸ್. ಅದೇ ರೀತಿ ನಾವ್ ಏನಾದ್ರು ಡಿಸೆಂಟ್ರಲೈಸ್ ಬಂದಾಗ ಅದಕ್ಕೆ ಯಾವುದೇ ಮ್ಯಾನೇಜ್ಮೆಂಟ್ ಇರಲ್ಲ, ಯಾವುದೇ ಕಂಟ್ರೋಲ್ ಇರಲ್ಲ, ಯಾರು ಅದಕ್ಕೆ ರೆಗ್ಯುಲೇಟ್ ಮಾಡಲ್ಲ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸುಮಾರು ಜನ ಗೊಂದಲಗಳಿದೆ. ಓಕೆನಾ. ಸಿಂಪಲ್ ಆಗಿ ನಾನು ಹೇಳ್ತೀನಿ ಮೇಡಮ್ ಫ್ರೆಂಡ್ಸ್. ಸೆಂಟ್ರಲೈಸ್ಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಮ ಪ್ರೆಸೆಂಟ್ ಬ್ಯಾಂಕಿಂಗ್ ಸಿಸ್ಟಮ್ ನಾವ್ ಏನ್ ಯೂಸ್ ಮಾಡ್ತಿದೀವಿ ಈಗ, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಅಂತ ಹೇಳಿದ್ನು. ಅಲ್ಲಿ ನಿಮ್ ಹತ್ರ ಒಂದು 10 ಲಕ್ಷ ಇರ್ಲಿ ಮೇಡಮ್ ಫ್ರೆಂಡ್ಸ್, ಒಂದ್ 10 ರೂಪಾಯಿ ನೀವು ಇನ್ನೊಬ್ರಿಗೆ ಕಳಿಸ್ಬೇಕು ಅಂದ್ರೂ ಕೂಡ ನೀವ್ ಏನಾಗುತ್ತೆ ಅಂದ್ರೆ ಜಸ್ಟ್ ನಿಮ್ ಫ್ರೆಂಡ್ಗೆ, ನನ್ನ ಫ್ರೆಂಡ್ಗೆ ನಾನು ಕಳಿಸ್ತಾ ಇದೀನಿ ಅಂದ್ರೆ ಅಲ್ಲಿ ಒಂದು ಪ್ರೊಸೆಸಿಂಗ್ ಅಂತ ಟೈಮ್ ತಗೊಳುತ್ತೆ ಮೇಡಮ್ ಫ್ರೆಂಡ್ಸ್. ನಾನು ಕಳಿಸುವಾಗ, ಸೆಂಡ್ ಆಗುವಾಗ ಆ ಪ್ರೊಸೆಸಿಂಗ್ ಅಂತ ಏನಕ್ಕೆ ಬರುತ್ತೆ ಅಂದ್ರೆ ನಾನ್ ರಿಕ್ವೆಸ್ಟ್ ಅನ್ನ ಫಸ್ಟ್ ಬ್ಯಾಂಕ್ ಕಳಿಸ್ತೀನಿ, ಬ್ಯಾಂಕ್ ಕಡೆಯಿಂದ ಅಪ್ರೂವಲ್ ಸಿಕ್ಕಿದ್ಮೇಲೆ ಏನಾಗುತ್ತೆ ನನ್ನಲ್ಲಿರುವಂತ ಅಮೌಂಟ್ ಡಿಡಕ್ಟ್ ಆಗಿ ನನ್ನ ಫ್ರೆಂಡ್ಗೆ ಹೋಗುತ್ತೆ. ಅಂದ್ರೆ ಇದು ಮಧ್ಯದಲ್ಲಿ ಏನಿದೆ ಅಲ್ಲ, ಇದು ಬ್ಯಾಂಕಿಂಗ್ ಸಿಸ್ಟಮ್, ಇದು ಒಂದು ಮಿಡಲ್ ಅಂತ ಹೇಳ್ತೀವಿ. ಇದನ್ನ ಅವಾಯ್ಡ್ ಮಾಡುವಂತ ಸಿಸ್ಟಮ್ ಬಂದಿರೋದೇ ಈ ಡಿಸೆಂಟ್ರಲೈಸ್ ಸಿಸ್ಟಮ್, ಬ್ಲಾಕ್ ಚೈನ್ ಟೆಕ್ನಾಲಜಿ. ಅಂದ್ರೆ ತುಂಬಾ ಸುಲಭವಾಗಿ ಬಳಕೆ ಆಗೋದು. ಅದು ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನೀವು ಮೊದಲಿಗೆ ನೋಡ್ತಾ ಇದ್ರಲ್ಲಿ ಬಿಟ್ ಕಾಯಿನ್ ಅಂತ ಏನ್ ಕಾಣ್ತಿದೆ ನಿಮಗೆ, ಇದು 2009 ಬಂದಿರುವಂತಹ ಬಿಟ್ ಕಾಯಿನ್ ಮೇಡಮ್. ಇದು ಬಂದ ಕೇವಲ 10 ಪೈಸೆ 20 ಪೈಸೆ ಅಷ್ಟೇ ಇತ್ತು ಮಾಡಿ. ಸುಮಾರು ಫ್ರೆಂಡ್ಸ್ ಗಳು ಸುಮಾರು ಯಾರು ಕೂಡ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಬರ್ತಾ ಬರ್ತಾ ಕಂಪನಿಗಳು ಅದನ್ನ ಬಳಕೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಈಗ ನಿಮ್ಗೆ ಡೌಟ್ ಬರುತ್ತೆ, ಯಾಕೆ ಸರ್ ಇದು ಕಂಪನಿಗಳು ಬಳಕೆ ಮಾಡ್ತವೆ, ಏನಕ್ಕೆ ಇದು ಬಳಕೆ ಮಾಡ್ತಾವೆ ಅಂದ್ರೆ ಮೇಜರ್ ಆಗಿ 3 ಇಂಪಾರ್ಟೆಂಟ್ ರೀಸನ್ ತಿಳ್ಕೊಳ್ಬೇಕು ಮೇಡಮ್ ಫ್ರೆಂಡ್ಸ್. 3 ರೀಸನ್ ಅಲ್ಲಿ ಫಸ್ಟ್ ಹೇಳ್ತೀನಿ, ಟ್ರಾನ್ಸಾಕ್ಷನ್ ಚಾರ್ಜಸ್. ಈಗ ನಾನು ಒಂದು ಏನಾದ್ರು ಬಲ್ಕ್ ಅಮೌಂಟ್ ಏನಾದ್ರು ಒಂದು 5 ಲ್ಯಾಕ್ 10 ಲ್ಯಾಕ್ ಅಥವಾ ಒಂದು 50 ಲ್ಯಾಕ್ಸ್ 1 crore ಯಾರಿಗಾದ್ರು ಕಳಿಸ್ಬೇಕು ಅಂದ್ರೆ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ಅದನ್ನ ಚಾರ್ಜ್ ಮಾಡ್ತಾರೆ, ಟ್ರಾನ್ಸಾಕ್ಷನ್ ಚಾರ್ಜ್ ಅಂತ ಹೇಳ್ತೀವಿ. ಅದೇ ರೀತಿ ನಾನು ಏನಾದ್ರು ಇಂಟರ್ನ್ಯಾಷನಲ್ ಲೆವೆಲ್ ಏನಾದ್ರು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಆ ಕನ್ವರ್ಷನ್ ಚಾರ್ಜ್ ಕೂಡ ಇರುತ್ತೆ ಮೇಡಮ್ ಫ್ರೆಂಡ್ಸ್. ಯಾಕಂದ್ರೆ ನನ್ನ ಕರೆನ್ಸಿ ಏನ್ ಇಂಡಿಯನ್ INR ರುಪೀಸ್ ಇದೆ, ಅದು ಕೇವಲ ಇಂಡಿಯಾದಲ್ಲಿ ಮಾತ್ರ ಬೆಲೆ ಇದಕ್ಕೆ. ಅದು ನಾನು ರುಪೀಸ್ ಏನಾದ್ರು 2,000 ನೋಟ್ಗಳನ್ನ ಸುಮಾರು ಒಂದು 2 ಲಕ್ಷ 10 ಲಕ್ಷ ತಗೊಂಡು ಹೋದ್ರು ಫಾರಿನ್ ಕಂಟ್ರಿಯಲ್ಲಿ, ಅದರ ಬೆಲೆ 0 ಮೇಡಮ್ ಫ್ರೆಂಡ್ಸ್. ಅದು ಅಂಟಿಲ್ ಅಂಡ್ ಅನ್ಲೆಸ್ ಆ ಕಂಟ್ರಿ ಕರೆನ್ಸಿನ ನಾನು ಕನ್ವರ್ಟ್ ಮಾಡೋವರೆಗೂ. ಅಂದ್ರೆ ಈ ಕನ್ವರ್ಷನ್ ಏನಿದಲ್ಲ ಚಾರ್ಜ್, ಯಾವುದೇ ಟ್ರಾನ್ಸಾಕ್ಷನ್ ಮಾಡಿ, ಆನ್ಲೈನ್ ಮಾಡಿ ಆಫ್ಲೈನ್ ಇರಲಿ, ನೀವು ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಕನ್ವರ್ಷನ್ ಹೋಗುತ್ತಲ್ಲ, ಕನ್ವರ್ಷನ್ ಚಾರ್ಜ್ ಕೂಡ ಪೇ ಮಾಡ್ಬೇಕಾಗುತ್ತೆ. ಅಂಡ್ ಮೂರನೇದು ವೆರಿ ಇಂಪಾರ್ಟೆಂಟ್ ಮೈ ಫ್ರೆಂಡ್ಸ್. ಯಾಕಂದ್ರೆ ಇವೆರಡು ಏನೋ ಪೇ ಮಾಡ್ಬೋದು, ಬಟ್ ಈ ಮೂರನೇದು ಪೇ ಮಾಡೋದಕ್ಕೆ ಆಗೋದಿಲ್ಲ. ಅದು ಬಂದು ಟೈಮ್ ಮೇಡರ್ ಫ್ರೆಂಡ್ಸ್. ಯಾಕಂದ್ರೆ ಈಗ ನಾವ್ ಯಾವ್ದೋ ಒಂದು ಟ್ರಾನ್ಸಾಕ್ಷನ್ ಮಾಡ್ಬೇಕು, ಯಾವ್ದೋ ಒಂದು ಬಲ್ಕ್ ಅಮೌಂಟ್ ಮಾಡ್ಬೇಕಂದ್ರೆ ಸುಮಾರು ಬ್ಯಾಂಕ್ಗಳು ಏನ್ ಮಾಡ್ತಾರೆ, ಸುಮಾರು ಟೈಮ್ ತಗೊಳ್ತವೆ. ಅದೇ ನಾನು ಬಿಟ್ ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಏನ್ ನೋಡ್ತಿದೀವಲ್ಲ, ಅದು ಕೇವಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗುವಂತ ಟ್ರಾನ್ಸಾಕ್ಷನ್ ಮೇಡರ್ ಫ್ರೆಂಡ್ಸ್. ಇಲ್ಲಿ ನಾನು ಆಲ್ರೆಡಿ ರಿಫ್ಲೆಕ್ಟ್ ನಿಮ್ಗೆ ಮಾಡಿದ್ದೀನಿ, ಆಲ್ರೆಡಿ TPS ಅಂತ ಆಲ್ರೆಡಿ ಮೆನ್ಷನ್ ಮಾಡಿದೀನಿ. TPS ಅಂದ್ರೆ ಬಿಟ್ ಕಾಯಿನ್ TPS ಎಷ್ಟಿದೆ ಅಂದ್ರೆ 2 to 3 ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್ ಮೇಡರ್ ಫ್ರೆಂಡ್ಸ್. ಒಂದು ಕ್ಷಣಕ್ಕೆ ನೀವು ಇಷ್ಟು ಟ್ರಾನ್ಸಾಕ್ಷನ್ ಮಾಡಬಹುದು ಬಿಟ್ ಕಾಯಿನ್. ಅದೇ ರೀತಿ ಎರಡನೇ ಕಾಯಿನ್ ಬಂದಿರೋದು ಮೇಡರ್ ಫ್ರೆಂಡ್ಸ್, ಇಲ್ಲಿ ಬ್ಲೂ ಕಲರ್ ಕಾಣ್ತಿದೆಯಲ್ಲ, ಇದು ಇಥೀರಿಯಂ ಅಂತ. ಓಕೆ, ಇದು ಯಾರು ಸ್ಟಾರ್ಟ್ ಮಾಡಿದಂದ್ರೆ ಇದು ಬಂದು ಮೈಕ್ರೋಸಾಫ್ಟ್ ಕಂಪನಿಯವರು ಸ್ಟಾರ್ಟ್ ಮಾಡಿದ್ದು. ಏನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಲ್ರೆಡಿ ನಾನು ಇವಾಗ 3 ರೀಸನ್ಸ್ ಹೇಳಿದನಲ್ವಾ. ಅದರ್ ರೀಸನ್ ಅಂದ್ರೆ ಅವ್ರದೇ ಆದಂತ ಒಂದು ಕಂಪ್ಲೀಟ್ ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ಕಂಪ್ಲೀಟ್ ಡಿಸೆಂಟ್ರಲೈಸ್ ಇರುವಂತ ಇಥೀರಿಯಂ ಕಾಯಿನ್ ಮಾಡಿದ್ರೆ, ಇದು ಕೂಡ ಕೇವಲ 10-20 ಪೈಸೆಯಲ್ಲಿ ಸ್ಟಾರ್ಟ್ ಆಗಿರೋದು. ಓಕೆನಾ. ಈಗ ಪ್ರೆಸೆಂಟ್ ಬಿಟ್ ಕಾಯಿನ್ ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ ಮೇಡರ್ ಫ್ರೆಂಡ್ಸ್, ಈ ಬಿಟ್ ಕಾಯಿನ್ ಪ್ರೈಸ್ ಬಂದ್ಬಿಟ್ಟು ಒಂದು ಬಿಟ್ ಕಾಯಿನ್ ಬೆಲೆ ಕೇವಲ 10 ಪೈಸೆ 20 ಪೈಸೆಗೆ ಸ್ಟಾರ್ಟ್ ಆಗಿರೋದು. ದಿನ 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 ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಬಂದು ಇವತ್ತು ಒಂದು ಬಿಟ್ ಕಾಯಿನ್ ಬೆಲೆ 46 ಲಕ್ಷ ರೂಪಾಯಿ ಇದೆ ಮೇಡರ್ ಫ್ರೆಂಡ್ಸ್. ಯಾರಾದ್ರೂ ಬೈ ಮಿಸ್ ಆಗಿ ಏನಾದ್ರು ತಗೊಂಡಿದ್ರೆ 2009 46 ಲಕ್ಷ ರೂಪಾಯಿ ಇರ್ತಿತ್ತು ಒಂದು ಬಿಟ್ ಕಾಯಿನ್. ಓಕೆನಾ. ಅದೇ ಒಂದ್ ವೇಳೆ 10 ರೂಪಾಯಿ ಕೊಟ್ಟು ಒಂದು 10 ಬಿಟ್ ಕಾಯಿನ್ ತಗೊಂಡಿದ್ರೆ ಇವತ್ತು ಅವ್ರದ್ದು ಕೋಟ್ಯಾಧೀಶ್ವರ ಆಗಿರ್ತಿದ್ರು ಮೇಡರ್ ಫ್ರೆಂಡ್ಸ್, ಬಿಟ್ ಕಾಯಿನ್ ಹೊಂದಿದವರು. ಅದೇ ರೀತಿ ನೆಕ್ಸ್ಟ್ ಇಥೀರಿಯಂ ಕೂಡ ಅದೇ ರೀತಿ ಒಂದು ಒಳ್ಳೆ ಇನ್ಕಮ್ ಕೊಟ್ಟಿದೆ ಮೇಡರ್ ಫ್ರೆಂಡ್ಸ್. ಕೇವಲ 10 ಪೈಸೆ 20 ಪೈಸೆಯಲ್ಲಿ 2013 ಸ್ಟಾರ್ಟ್ ಆಗಿರುವಂತ ಇಥೀರಿಯಂ ಇವತ್ತು ಪ್ರೆಸೆಂಟ್ ರೇಟ್ ಅಲ್ಲಿ ಮಾತಾಡ್ಬೇಕಂದ್ರೆ 2,70,80,000 ನಡೀತಾ ಇದೆ ಮೇಡಮ್. ಓಕೆನಾ. ಸೊ ಅದೇ ರೀತಿ ಈಗ ನಾನು ಏನ್ ಮಾಡ್ಬೇಕು ಸರ್, ಇಥೀರಿಯಂ ಅಂತೂ ಆಲ್ರೆಡಿ ರೇಂಜ್ ಇಂದ ಕ್ರಾಸ್ ಆಗ್ಬಿಟ್ಟಿದೆ. ಬಿಟ್ ಕಾಯಿನ್ ಕೂಡ ಅಂದ್ರೆ ಯಾಕಂದ್ರೆ ಒಂದು ಬಿಟ್ ಕಾಯಿನ್ ತಗೋಬೇಕಂದ್ರೆ 46 ಲಕ್ಷ ಬೇಕು, ಒಂದು ಇಥೀರಿಯಂ ತಗೋಬೇಕಂದ್ರೆ 2,70,80,000 ಪೇ ಮಾಡ್ಬೇಕು. ನಮ್ ಕಡೆಯಿಂದ ನಾರ್ಮಲ್ ಎವರೇಜ್ ಪೀಪಲ್ ಕಡೆಯಿಂದ ಇದು ಆಗೋದಿಲ್ಲ. ಅಂದ್ರೆ ನಮ್ಮ ರೇಂಜ್ ಏನಿದೆ ಅದು ಲಿಮಿಟ್ ಕ್ರಾಸ್ ಆಗ್ಬಿಟ್ಟಿದೆ ಇವಾಗ. ಸೊ ಈಗ ನನ್ಗೆ ಏನಾದ್ರು ಒಂದು ಒಳ್ಳೆ ಅವಕಾಶ ಇದೆನಾ ಸರ್, ದೊಡ್ಡ ಮಟ್ಟಿಗೆ ಏನಾದ್ರು ಇಥೀರಿಯಂ ಬಿಟ್ ಕಾಯಿನ್ ತರ ಕೊಡುವಂತ ಏನಾದ್ರು ಅವಕಾಶ ಇದೆನಾ ಅಂತಂದ್ರೆ ಎಸ್ ಮೈ ಡಿಯರ್ ಫ್ರೆಂಡ್ಸ್, ಅವಕಾಶ ಇದೆ. ಬಟ್ ನಾವು ಹೇಳೋದು ಈ ಕರೆನ್ಸಿ ಏನಿದೆಲ್ಲ, ಇದು ಮುಂದೆ ಬರೋ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಿಗೆ ಎಂಪೈರ್ ನ ಬಿಲ್ಟ್ ಮಾಡುತ್ತೆ. ಅದರ ಹೆಸರು ಬಂದ್ಬಿಟ್ಟು ಟ್ರಾನ್ ಅಂತ ಮೇಡರ್ ಫ್ರೆಂಡ್ಸ್. ಓಕೆನಾ. ಈ ಟ್ರಾನ್ ಯಾವ ರೀತಿ ಪ್ಲಾನ್ ಮಾಡಿದಾರೆ ಅಂದ್ರೆ 2017 ಮಾಡಿರೋದು. ಜಸ್ಟಿನ್ ಸನ್ ಅಂತ ಪರ್ಸನ್, ಸಿಂಗಾಪುರ್ ಪರ್ಸನ್. ಈ ಪರ್ಸನ್ ನ ಮೇನ್ ಮೋಟೋ ಮೇಡರ್ ಫ್ರೆಂಡ್ ಟ್ರಾನ್ಸಾಕ್ಷನ್ ಸ್ಪೀಡ್. ಈಗ ನಮ್ಮ ವರ್ಲ್ಡ್ ಅಲ್ಲಿ ಕೇವಲ 5 to 10% ಆಫ್ ಓವರ್ ಆಲ್ ಪಾಪ್ಯುಲೇಷನ್ ಅಲ್ಲಿ ಬರೀ ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡ್ತಿದ್ದಾರೆ. ಮುಂದೆ ಬರೋ ದಿನಗಳು ಅಟ್ಲೀಸ್ಟ್ 20 to 30% ಏನಾದ್ರು ಬಂದ್ರು ಕೂಡ ಇದು ಏನ್ ಹೇಳ್ತೀವಲ್ಲ ಬಿಟ್ ಕಾಯಿನ್ ಮತ್ತೆ ಇಥೀರಿಯಂ ಒಂಥರ ಔಟ್ಡೇಟೆಡ್ ಮೆಥಡ್ಸ್. ಯಾಕಂದ್ರೆ ಅಲ್ಲಿ 2 to 3 ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್ ಇದೆ. ಯಾಕಂದ್ರೆ ಟ್ರಾಫಿಕ್ ಕಡಿಮೆ ಇದೆ, ಓಕೆ. 20 to 25 ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್ ಇದೆ ಇಥೀರಿಯಂ, ಓಕೆ.
ಬಟ್ ಮುಂದೆ ಬರೋ ದಿನಗಳಲ್ಲಿ ಇದ್ರ ಟ್ರಾನ್ ಎಷ್ಟಿದೆ ಅಂದ್ರೆ ಟ್ರಾನ್ಸಾಕ್ಷನ್ 2000 ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್ ಮಾಡಿರಿ ಫ್ರೆಂಡ್ಸ್. ಅಂದ್ರೆ 1 ನಿಮಿಷಕ್ಕೆ ಎಷ್ಟಾಗುತ್ತೆ ಅಂಡ್ ಮುಂದೆ ಬರುವಂತ 1 ಗಂಟೆಗೆ ಎಷ್ಟಾಗುತ್ತೆ, ಮುಂದೆ ಬರೋ ದಿನಗಳಲ್ಲಿ ಯಾವ ರೀತಿ ಬಳಕೆ ಆಗುತ್ತೆ ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡಿ. ಅದಕ್ಕೆ ಅಂತ ಸುಮಾರು ಕಂಪನಿಗಳು ಕೂಡ ಇದೆ ಮಾಡಿರಿ ಫ್ರೆಂಡ್ಸ್. ಇಲ್ಲಿ ಆಲ್ರೆಡಿ ತೋರಿಸಿದೀನಿ. ಓಬೈಕು, ಬಿಟ್ಮೆನ್ನು, ಜಾಗೆಂಡ್ SW, ಬಿಟ್ಟಾರೆಂಟ್, ಸ್ಯಾಮ್ಸಂಗ್, ಈ ತರ ಸುಮಾರು ದೊಡ್ಡ ದೊಡ್ಡ ಕಂಪನಿಗಳು ಮಾಡಿರಿ ಫ್ರೆಂಡ್ಸ್. ಯಾಕೆಂದ್ರೆ ಈ ಟ್ರಾನ್ ತನ್ನದೇ ಆದಂತ ಬ್ಲಾಕ್ ಚೈನ್ ಹೊಂದಿದೆ, ಸುಮಾರು ಟೋಕನ್ಸ್ ಗಳನ್ನ ಹೊಂದಿದೆ. ಅದ್ರ ಬಗ್ಗೆ ಕೂಡ ನಾವು ಸಪರೇಟ್ ಆಗಿ ಎಜುಕೇಶನ್ ಕೊಡ್ತೀವಿ. ಇದು ಮುಂದೆ ಬರೋ ದಿನಗಳು ಮಾಡಿರಿ ಫ್ರೆಂಡ್ಸ್. ಈಗ ಪ್ರೆಸೆಂಟ್ ಅಲ್ಲಿ ಕೇವಲ 10 ರಿಂದ 12 ರೂಪಾಯಿ ನಡೀತಾ ಇದೆ. ಮುಂದೆ ಬರೋ ದಿನಗಳಲ್ಲಿ ಸಾವಿರ ಎಲ್ಲ ಮಾಡಿರಿ ಫ್ರೆಂಡ್ಸ್, ಲಕ್ಷಗಳಲ್ಲಿ ನೋಡ್ತೀರಾ. ಓಕೆನಾ? ಸೊ ಈಗ ನಾವು ಇದನ್ನ ಯಾವ ರೀತಿ ಪಡ್ಕೊಳ್ಬೇಕು ಅಂತ ಕೂಡ ನಾನು ಹೇಳ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಇದೊಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ ಒಂದು ಸಾಫ್ಟ್ವೇರ್ ಅಂತ ತಿಳ್ಕೊಳ್ಳಿ ಮಾಡಿ ಫ್ರೆಂಡ್ಸ್. ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಸಾಫ್ಟ್ವೇರ್, ಇದೆಲ್ಲ ರನ್ ಆಗೋ ಸಿಸ್ಟಮ್ ಬಂದ್ಬಿಟ್ಟು ಡಿಸೆಂಟ್ರಲೈಸ್ ಅಲ್ಲಿ, ಅಂದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ರನ್ ಆಗುವಂತ ಸಿಸ್ಟಮ್. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಕೋಡಿಂಗ್ ಮಾಡಿ ಫ್ರೆಂಡ್ಸ್. ಅಂದ್ರೆ ನಾವು ಏನ್ ಕೋಡಿಂಗ್ ಕೊಡ್ತೀವೋ ಆ ಸಾಫ್ಟ್ವೇರ್ ಎಲ್ಲ ಯಾವ ರೀತಿ ಕೋಡಿಂಗ್ ಮಾಡಿರ್ತೀವೋ ಅದೇ ರೀತಿ ಇದರಲ್ಲಿ ಕೂಡ ನಿಮ್ಗೆ ಯಾವ್ದು ಇಷ್ಟ ಬೇಕು, ಯಾವ ರೀತಿ ಏನೇನ್ ಚೇಂಜಸ್ ಮಾಡ್ಬೇಕು, ಯಾವ ರೀತಿ ನೀವು ಪ್ಲಾನ್ ನ ಡಿಸೈನ್ ಮಾಡ್ತಿರೋ ಅದ್ರ ರೀತಿ ಎಲ್ಲಾ ಕೋಡಿಂಗ್ಸ್ ನ ಮಾಡಿದ್ರೆ ಬ್ಲಾಕ್ ಚೈನ್ ಒಂದ್ ಸಾರಿ ಡಿಪ್ಲಾಯ್ ಮಾಡಿದ್ರೆ ಸಾಕು ಮಾಡಿರಿ ಫ್ರೆಂಡ್ಸ್. ಆಮೇಲೆ ನೀವು ಅದು ಚೇಂಜ್ ಮಾಡ್ತೀನಿ ಅಂದ್ರೂ ಆಗೋದಿಲ್ಲ. ಓಕೆನಾ? ಟ್ರಾನ್ಸಾಕ್ಷನ್ಸ್ ಎಲ್ಲ ನೀವು ನೋಡ್ಬೋದು, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನ ನೀವು ಅಬ್ಸರ್ವ್ ಮಾಡ್ಬೋದು, ಬಟ್ ಯಾವ್ದೊಂದು ಕೂಡ ಚೇಂಜಸ್ ಮಾಡೋದಕ್ಕೆ ಆಗೋದಿಲ್ಲ. ಇದೊಂದು ವೆರಿ ಇಂಪಾರ್ಟೆಂಟ್ ಮೆಟ್ರಿಕ್ಸ್. ಯಾಕಂದ್ರೆ ಇದು ಬ್ಲಾಕ್ ಚೈನ್ ಅಲ್ಲಿ ಅಂಡ್ ಡಿಸೆಂಟ್ರಲೈಸ್ ಬ್ಲಾಕ್ ಚೈನ್ ನೆಟ್ವರ್ಕ್ ಅಲ್ಲಿ ರನ್ ಆಗ್ತಿರೋದ್ರಿಂದ ಯಾವುದೇ ಕಾರಣಕ್ಕೆ ಚೇಂಜಸ್ ಮಾಡೋದಕ್ಕಾಗಲ್ಲ. ಕಂಪ್ಲೀಟ್ ಆಗಿ ಮಾಡಿ ಫ್ರೆಂಡ್ಸ್ ಆಟೋಮೇಟೆಡ್ ಆಗಿ ರನ್ ಆಗುವಂತ ಸಿಸ್ಟಮ್. ಅಂದ್ರೆ ಇದಕ್ಕೆ ಯಾವುದೇ ಮ್ಯಾನೇಜ್ಮೆಂಟ್ ಕಂಪನಿ ಇರಲ್ಲ, ಯಾವುದೇ ಸಿಇಒ ಇರಲ್ಲ, ಯಾರೊಬ್ಬ ಕಂಟ್ರೋಲ್ ಮಾಡೋದಿರಲ್ಲ. ಯಾಕೆಂದ್ರೆ ಒಂದ್ ಸಿಂಪಲ್ ಆಗಿ ಹೇಳ್ತೀನಿ ಮಾಡಿ ಫ್ರೆಂಡ್ಸ್, ಮಾರ್ಕೆಟ್ ಅಲ್ಲಿ ಸುಮಾರು ಕಂಪನಿಗಳು ಬಂದಿದೆ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಇವಾಗ. ಸೊ ಈಗ ನನಗೆ ಕ್ರಿಪ್ಟೋ ಕರೆನ್ಸಿನ ತಗೋಬೇಕು, ಈಗ ಟ್ರಾನೇ ತಗೋಬೇಕು ಎಕ್ಸಾಂಪಲ್ ಅಂತ ತಿಳ್ಕೊಳ್ಳಿ. ಅದನ್ನ ತಗೋಬೇಕಂದ್ರೆ ಯಾವ ರೀತಿ ತಗೋಬಹುದು? ಒಂದು ಮೈ ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್, ಇದು ತುಂಬಾ ಅವಶ್ಯಕವಾಗಿರೋದು ಹೇಳ್ತಾ ಇದೀನಿ ನೋಡಿ. ಇದು ಪ್ಲಾನ್ ನಾನು ಸ್ಟಾರ್ಟ್ ಮಾಡ್ತಿಲ್ಲ, ಅದಕ್ಕಿಂತ ಮುಂಚೆ ನಾನು ಹೇಳ್ತಿದ್ದೆ ನಿಮ್ಗೆ ವೆರಿ ಇಂಪಾರ್ಟೆಂಟ್. ಕ್ರಿಪ್ಟೋ ಕರೆನ್ಸಿನ 2 ರೀತಿಯಲ್ಲಿ ನೀವು ಅರ್ನ್ ಮಾಡಬಹುದು ಮೈ ಡಿಯರ್ ಫ್ರೆಂಡ್ಸ್. ಒಂದು, ನಿಮ್ಮಲ್ಲಿರುವಂತ ಬಂಡವಾಳನ ಹಾಕ್ಬಿಡ್ಬೋದು, ಎಷ್ಟು ಜನ ಅಷ್ಟು ಹಾಕ್ಬಿಡ್ಬೋದು ನೀವು, ಅದು ರಿಸ್ಕ್ ತಗೊಳಕ್ ರೆಡಿ ಇದ್ರೆ, ಅಂದ್ರೆ ಸ್ವಂತ ದುಡ್ಡು ಹಾಕಿ ಮಾಡುವಂಥದ್ದು. ಬಟ್ ಇದೊಂದು ಮಾತ್ರ ಇನ್ನೊಂದು ಪಾಯಿಂಟ್ ಕೂಡ ಹೇಳ್ತೀನಿ, ಯಾವ ಇಂಡಸ್ಟ್ರಿ ಕೂಡ ಮೈ ಡಿಯರ್ ಫ್ರೆಂಡ್ಸ್ ಕೇವಲ 10 ಪೈಸೆಯಿಂದ 46 ಲಕ್ಷ ರೂಪಾಯಿ ಕೇವಲ 10-12 ವರ್ಷದಲ್ಲಿ ಬಂದಿಲ್ಲ. ಓಕೆನಾ? ಒಂದು ಹೈಯೆಸ್ಟ್ ರಿಟರ್ನ್ ಗಿವಿಂಗ್ ಇಂಡಸ್ಟ್ರಿ ಯಾವ್ದು ಅಂದ್ರೆ ಅದು ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತೀವಿ. ಅಂಡ್ ಹೈಯೆಸ್ಟ್ ರಿಸ್ಕ್ ಇರುವಂತ ಫೀಲ್ಡ್ ಯಾವ್ದು ಅಂದ್ರೆ ಅದು ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಓಕೆನಾ? ಸೊ ಹೈಯೆಸ್ಟ್ ಫ್ರಾಡ್ ಆಗೋದು ಕೂಡ ಇಲ್ಲೇ. ಸೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲರೂ ಮೈ ಡಿಯರ್ ಫ್ರೆಂಡ್ಸ್ ಮಾರ್ಕೆಟ್ ಅಲ್ಲಿ ಕೇವಲ ದುಡ್ಡು ಮಾಡೋದಕ್ಕೆ ಹೋಗ್ತಾ ಇದ್ರೆ ಹೊರತು ನಾಲೆಜ್ ತಗೊಳಕ್ ಹೋಗ್ತಾ ಇಲ್ಲ. ಸೊ ಅದನ್ನ ನಾವು ಇವತ್ತು ಅರ್ಥ ಮಾಡಿಸ್ತಾ ಇದೀವಿ. ಇಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ನೀವು ಏನ್ ನೋಡ್ತಾ ಇದ್ರಲ್ಲ ಮೈ ಫ್ರೆಂಡ್ಸ್, ಸ್ವಂತ ದುಡ್ಡು ನಿಮ್ ಬಂಡವಾಳನ ಹಾಕಿ ಕ್ರಿಪ್ಟೋ ಕರೆನ್ಸಿ ನಿಮ್ ಮಕ್ಕಳಿಗೆ ಆಸ್ತಿ ಅಂತಸ್ತು ಯಾವ ರೀತಿ ಮಾಡ್ತಿದ್ರು ಹೊರಗಡೆ ಸೈಟ್ ಅಲ್ಲಿ, ಅದೇ ರೀತಿ ನೀವು ಇಲ್ಲಿ ಇಟ್ಕೊಳ್ಬಹುದು ಕ್ರಿಪ್ಟೋ ಕರೆನ್ಸಿನ ನಿಮ್ ಮಕ್ಕಳಿಗೆ ಆಗ್ಲಿ ಅಂತ. ಬಟ್ ನಾನ್ ಹೇಳೋದಲ್ಲಿ ನಿಮ್ಮ ಸ್ವಂತ ದುಡ್ಡು ಹಾಕೋ ಬದಲು ಯಾವ್ದಾದ್ರು ಒಂದು ಥರ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ, ಅಂದ್ರೆ ಯಾವ್ದೋ ಒಂಥರ ಇನ್ನೊಂದು ಪ್ಲಾಟ್ಫಾರ್ಮ್ ಥ್ರೂ ನೀವು ಅರ್ನ್ ಮಾಡ್ಬೋದು. ಅದು ಯಾವ್ದು ರೀತಿ ಪ್ಲಾಟ್ಫಾರ್ಮ್ ಅಂದ್ರೆ ಒಂದು ಎಜುಕೇಶನ್ ತಗೊಂಡು ಇನ್ನೊಬ್ರಿಗೆ ಎಜುಕೇಶನ್ ಕೊಡೋ ಪ್ಲಾಟ್ಫಾರ್ಮ್ ಮಾಡಿ. ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಅದೇ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಿರೋದು ಹಿಮ್ಮತ್ ಖಾನ್ ಸರ್ ಅಂತ. ಇವರು ರಾಜಸ್ಥಾನದವ್ರು ಮಾಡಿ ಫ್ರೆಂಡ್ಸ್. ಈಗ ಪ್ರೆಸೆಂಟ್ ಅಲ್ಲಿ ಹೇಳ್ಬೇಕಂದ್ರೆ ಇಂಡಿಯನ್ ಮಿಲಿಟರಿ ಅಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ. ಈ ಪರ್ಸನ್ ನ ಉದ್ದೇಶ ಒಂದು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಮೈ ಡಿಯರ್ ಫ್ರೆಂಡ್ಸ್ ನಿಮಗೆ ಪ್ಲಾನ್ ಕೇಳೋದು ತುಂಬಾ ಈಸಿ ಆಗ್ಬಿಡುತ್ತೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸುಮಾರು ಪ್ಲಾನ್ ಗಳಿದೆ ಮೈ ಡಿಯರ್ ಫ್ರೆಂಡ್ಸ್. ಒಂದು 100% ನೆಟ್ವರ್ಕಿಂಗ್ ಮಾಡೋದ್ರಲ್ಲಿ 70 to 80% ಪೀಪಲ್ ದುಡ್ಡು ಕಳ್ಕೊಂಡವ್ರಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ತಾವೊಬ್ರು ಕಳ್ಕೊಳ್ಳೋದ್ರೆ ತಮ್ಮಂದಿಗೆ ಬಂದಿರುವಂತ ಜನಗಳ ದುಡ್ಡು ಕಳ್ಕೊಂಡಿದ್ದಾರೆ. ಮಾರ್ಕೆಟ್ ಅಲ್ಲಿ ಅವರ ವ್ಯಾಲ್ಯೂ ಇಲ್ಲ. ಆತರ ಸುಮಾರು ಲೀಡರ್ ಗಳನ್ನ ನೋಡಿದ್ದಾರೆ ಮಿಸ್ಟರ್ ಹಿಮ್ಮತ್ ಖಾನ್ ಸರ್. ಈ ಪರ್ಸನ್ ನ ಉದ್ದೇಶ ಏನಾದ್ರೆ ಮೈ ಡಿಯರ್ ಫ್ರೆಂಡ್ಸ್, ಒಂದು ಡಿಸೆಂಟ್ರಲೈಸ್ ಇರಬೇಕು. ಯಾಕಂದ್ರೆ ಈಗ ಬಂದಿರೋ ಕಂಪನಿಗಳು ಏನಾಗ್ತಿದೆ ಅಂದ್ರೆ ಸ್ವಲ್ಪ ದಿನಗಳ ಮಟ್ಟಿಗೆ ನಡೀತವೆ, ಅವ್ರು ಬೇಕು ಅಂದ್ರೆ ನಡೆಸಬಹುದು, ಇಲ್ಲಾಂದ್ರೆ ಕ್ಲೋಸ್ ಮಾಡಬಹುದು. ಅದು ಸೆಂಟ್ರಲೈಸ್ ಸಿಸ್ಟಮ್. ಆ ಸೆಂಟ್ರಲೈಸ್ ಆಗುವಂತ ಎಲ್ಲಾ ಸಮಸ್ಯೆಗಳನ್ನ ನೋಡಿ ಅಂಡ್ ಇನ್ವೆಸ್ಟ್ಮೆಂಟ್ ಏನೇನ್ ಆಗ್ತಿದೆ ಹೊರಗಡೆ ROI ಕಾನ್ಸೆಪ್ಟ್ ಗಳಲ್ಲಿ ಅದನ್ನೆಲ್ಲ ಕಮ್ಮಿ ಮಾಡಿ ಒಂದು ಕಡಿಮೆ ರಿಸ್ಕ್ ಅಲ್ಲಿ ಆ ದೊಡ್ಡ ಮಟ್ಟಿಗೆ ಇನ್ಕಮ್ ನ ಕೊಡಬೇಕು ಅಂತ ಹೇಳಿ ಒಂದು ಪ್ಲಾನ್ ನ ಲಾಂಚ್ ಮಾಡಿದ್ದಾರೆ. ಆ ಪ್ಲಾನ್ ಹೆಸರು ಮೈ ಡಿಯರ್ ಫ್ರೆಂಡ್ಸ್ ಟ್ರಾನ್ ಸ್ಕ್ವೇರ್ ಅಂತ. ಈ ಟ್ರಾನ್ ಸ್ಕ್ವೇರ್ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಮೈ ಡಿಯರ್ ಫ್ರೆಂಡ್ಸ್. ಇದೊಂದು ಎಲ್ಲ ಇವ್ರಿಗೆ ಯಾವ ರೀತಿ ಬೇಕೋ ಅದನ್ನ ಕೋಡಿಂಗ್ ಮಾಡ್ಕೊಂಡಿರೋದು, ಎಲ್ಲ ಡಿಸೆಂಟ್ರಲೈಸ್ ಆಗಿರೋದು. ಇದು ಯಾವ ರೀತಿ ಅಂದ್ರೆ ಸುಮಾರು ಎಕ್ಸ್ಪೀರಿಯನ್ಸ್ ಇರುವಂತ ಸುಮಾರು ಕಂಪನಿಗಳ ಜೊತೆ ವರ್ಕ್ ಮಾಡಿರುವಂತ ಲೀಡರ್ ಗಳ ಜೊತೆ ಡಿಸ್ಕಸ್ ಮಾಡಿ ಯಾವ ರೀತಿ ಇದು ವರ್ಕ್ ಆಗ್ಬೇಕು, ಯಾವ ರೀತಿ ದೊಡ್ಡ ಮಟ್ಟಿಗೆ ರನ್ ಆಗ್ಬೇಕು ಅಂತೆಲ್ಲ ತಿಳ್ಕೊಂಡ್ಬಿಟ್ಟೆ ಈ ಪ್ಲಾನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಯಾವ ರೀತಿ ಸ್ಟ್ರಕ್ಚರ್ ಬರುತ್ತೆ ಅಂಡ್ ಇದರಲ್ಲಿ ಅಡ್ವಾಂಟೇಜಸ್ ಏನು ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ಮೈ ಡಿಯರ್ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ, ಇದೊಂದು 100% ಡಿಸೆಂಟ್ರಲೈಸ್ಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಕಾಂಟ್ರಾಕ್ಟ್ ಅಂತ ಸೆನ್ಸ್ ಕೋಡಿಂಗ್ ಅಂತ ಹೇಳ್ತೀವಿ. ಓಕೆನಾ? ಅಂದ್ರೆ ಸಾಫ್ಟ್ವೇರ್ ಅದ ತಿಳ್ಕೊಳ್ಳಿ ಸಿಂಪಲ್ ಆಗಿ. ಅಂಡ್ ಇದು ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಇದು ಯಾರೆಲ್ಲ ಹೊಸಬ್ರು ಇದ್ದೀರಾ, ಯಾರೆಲ್ಲ ಹಳೆಬರು ಇದ್ದೀರಾ, ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿಯೊಂದು ಕಂಪನಿಗಳು ಮೈ ಡಿಯರ್ ಫ್ರೆಂಡ್ಸ್ ನೋಡ್ತಾ ಇದೀವಿ, ಕಂಪನಿಗಳು ಡೈಲಿ ಸುಮಾರು ಕಂಪನಿಗಳು ಹೊಸ ಕಂಪನಿಗಳು ಬರ್ತಾ ಇದೆ. ಪ್ರತಿಯೊಂದು ಕಂಪನಿಗಳಲ್ಲಿ ಅಡ್ಮಿನ್ ಇರ್ತಾರೆ. ಅಂದ್ರೆ ಅವ್ರು ಕೊಡಬೇಕು ಅಂದ್ರೆ ಪೇಮೆಂಟ್ ಕೊಡಬಹುದು. ಅಂದ್ರೆ ಡೈಲಿ ಪೇಮೆಂಟ್ ಇರುತ್ತೆ, ವೀಕ್ಲಿ ಪೇಮೆಂಟ್ ಇರುತ್ತೆ, ತಿಂಗಳು ಪೇಮೆಂಟ್ ಇರುತ್ತೆ, ವರ್ಷ ಪೇಮೆಂಟ್ ಇರುತ್ತೆ. ಅವ್ರು ಮನಸ್ಸು ಮಾಡಿದ್ರೆ ಕೊಡಬಹುದು, ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು. ಆತರ ಅಡ್ಮಿನ್ ಗಳ ಕೈಯಲ್ಲಿ ಇರುವಂತದ್ದು ಈಗ ಸೆಂಟ್ರಲೈಸ್ ಪ್ಲಾನ್ ಅಲ್ಲಿ. ಬಟ್ ಇದರಲ್ಲಿ ನಾನು ಹೇಳ್ಬೇಕಂದ್ರೆ ಯಾವುದೇ ರೀತಿ ಅಡ್ಮಿನ್ ಇರಲ್ಲ.
ಅಡ್ಮಿನ್ ಇಲ್ಲ ಮತ್ತೆ ಪೇಮೆಂಟ್ ಹೆಂಗಾಗುತ್ತೆ ಸರ್ ಅಂತ ನಿಮ್ಗೆ ಡೌಟ್ ಬರುತ್ತೆ. ಇಲ್ಲಿ ಕಂಪ್ಲೀಟ್ ಡಿಸೆಂಟ್ರಲೈಸ್ ಇರೋದ್ರಿಂದ ನೀವು ಮಾಡಿರೋ ಕೆಲಸ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಮಾಡಿರೋ ಫ್ರೆಂಡ್ಸ್. ಓಕೆನಾ, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನಿಮ್ ವಾಲೆಟ್ ಗೆ ಇನ್ಕಮ್ ತಗೊಳ್ಳಿ, ನೆಕ್ಸ್ಟ್ ಮಿನಿಟ್ ಅಲ್ಲಿ ನೀವು 500 ರೂಪೀಸ್ ಬ್ಯಾಂಕ್ ಅಕೌಂಟ್ ಗೆ ತಗೊಳ್ಳಿ. ಓಕೆ, ನಾವು ಮಾಡ್ತಿರೋ ಒಂದು ವರ್ಕ್ ಬಂದು ಆಲ್ ಓವರ್ ವರ್ಲ್ಡ್ ಮಾಡಿರೋ ಫ್ರೆಂಡ್ಸ್. ಇದು ಯಾವ್ದಾದ್ರು ಲಿಮಿಟೇಷನ್ ಅಲ್ಲ, ಕರ್ನಾಟಕ ಸೀಮಿತ ಅಲ್ಲ, ಇಂಡಿಯಾಗೆ ಸೀಮಿತ ಅಲ್ಲ, ಆಲ್ ಓವರ್ ವರ್ಲ್ಡ್ ಅಲ್ಲಿ ಮಾಡ್ತಿರೋಂಥದ್ದು. ನೋ ಅಡ್ಮಿನ್, ಯಾವ್ದೇ ಅಡ್ಮಿನ್ ಇಲ್ಲ, ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ವರ್ಕ್ ಆಗುವಂತ ಸಿಸ್ಟಮ್. ಅಂಡ್ ಇದರಲ್ಲಿ ಏನ್ ರನ್ ಆಗ್ತಿಲ್ಲ, ಇದು ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ 100% ವೆರಿಫೈಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಆ ನಂತರ ಇಲ್ಲೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಇದಕ್ಕೆ ಸ್ಟಾಫ್ ಇರುತ್ತೆ, ಯಾವ ರೀತಿ ವರ್ಕ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಮಾಡಿರೋ ಫ್ರೆಂಡ್ಸ್ ಕೋಡಿಂಗ್ ಮೇಲೆ ರನ್ ಆಗುತ್ತೆ. ಅಂದ್ರೆ ಎಲ್ಲ ಅಲ್ಗೋರಿಥಮಿಕ್ ಕೋಡಿಂಗ್ ಮೇಲೆ ರನ್ ಆಗುತ್ತೆ. ಅಂಡ್ ಇದರಲ್ಲಿ ಯಾವ ರೀತಿ ಸ್ಟ್ರಕ್ಚರ್ ಬರುತ್ತೆ ಸರ್, ಯಾವ ರೀತಿ ನಾನು ದುಡ್ಡು ಮಾಡಬಹುದು, ಯಾವ ರೀತಿ ನಂಗೆ ಅರ್ನಿಂಗ್ ಸಿಗುತ್ತೆ ಅಂದ್ರೆ ಇಲ್ಲೊಂದು 2x2 ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಮೇಡಮ್. 2, 4, 8, 16, 32, 64, 128 ಅಂತ ಕೇವಲ 7 ಲೆವೆಲ್ ಮೇಡಮ್. ಯಾಕಂದ್ರೆ ಸುಮಾರು ಮಾರ್ಕೆಟ್ ಅಲ್ಲಿ ಸುಮಾರು ಜನಗಳಿದ್ದಾರೆ, ಸಾವಿರಾರು ಗಟ್ಟಲೆ ಟೀಮ್ ಮಾಡಿರ್ತಾರೆ. ದುಡ್ಡು ಎಷ್ಟು ಮಾಡಿದೆ ಅಂತ ಕೇಳಿದ್ರೆ ಆನ್ಸರ್ ಇಲ್ಲ ಮೇಡಮ್. ಇಲ್ಲಿ ಜನಗಳನ್ನ ನಾವು ಬಿಡಕ್ಕಿಲ್ಲ, ಒಂದು ಎಜುಕೇಟೆಡ್ ಪೀಪಲ್ ನಾನು ಹೇಳ್ತೀನಿ ಯಾವ ರೀತಿ ಅಂತ. ಇಲ್ಲಿ ಪ್ರತಿಯೊಬ್ಬರನ್ನ ಯಾರನ್ನ ಇನ್ವೈಟ್ ಮಾಡ್ತಾರೆ, ಯಾರು ಈ ಟ್ರಾನ್ಸ್ಫರ್ ಕಮ್ಯುನಿಟಿ ಜೊತೆ ಕೈ ಜೋಡಿಸ್ತಾರೋ ಒಂದ್ ದೊಡ್ಡ ಮಟ್ಟಿಗೆ ಇನ್ಕಮ್ ಮಾಡ್ತಾರೆ. ಪ್ರತಿಯೊಬ್ರು ಮಾಡಿರೋ ಫ್ರೆಂಡ್ಸ್, ನಾನು ಒಬ್ರು ಅಂತ ಹೇಳಲ್ಲ, ಫಸ್ಟ್ ಜಾಯ್ನ್ ಆದ್ರು ಲಾಸ್ಟ್ ಜಾಯ್ನ್ ಆದ್ರು ಅಂತ ಹೇಳ, ಪ್ರತಿಯೊಬ್ಬರಿಗೂ ಈಚ್ ಅಂಡ್ ಎವ್ರಿ ಕಮ್ಯುನಿಟಿ ಮೆಂಬರ್ ಒಂದ್ ದೊಡ್ಡ ಮಟ್ಟಿಗೆ ಇನ್ಕಮ್ ಮಾಡುವಂತ ಪೊಟೆನ್ಶಿಯಲ್ ಇರೋದು. ಅದು ಯಾವ ರೀತಿ ಅಂತ ನಿಮ್ಗೆ ಹೇಳ್ತಾ ಬರ್ತೀನಿ ನೋಡಿ. ಇಲ್ಲಿ ನಿಮ್ಗೆ ಇದೊಂದು ಚಾರ್ಟ್ ಕಾಣಿಸ್ತಿಲ್ಲ, ಇದೊಂದು ಚಾರ್ಟ್ ನಿಮ್ಗೆ ಅರ್ಥ ಆಗಿದ್ರೆ ಮಾಡಿರೋ ಫ್ರೆಂಡ್ಸ್ ಕಂಪ್ಲೀಟ್ ಪ್ಲಾನ್ ಅರ್ಥ ಆದಂಗೆ. ಇಲ್ಲಿ ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಕೇವಲ ನಿಮ್ಮ ಜಾಯ್ನಿಂಗ್ ಏನಿದೆ ಅಲ್ಲ ಮೈ ಫ್ರೆಂಡ್ಸ್, ಒಂದು 900 TRX. ಈ 900 TRX ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಒಂದು 10 ರಿಂದ 12 ಸಾವಿರ ರೂಪಾಯಿ ಆಗುತ್ತೆ. ಸೊ ಈ 10 ರಿಂದ 12 ಸಾವಿರ ರೂಪಾಯಿ ನಮ್ಗೆ ಏನ್ ಸಿಗುತ್ತೆ, ಬಿಕಾಸ್ ನಮ್ ಇಂಡಿಯನ್ ಮೆಂಟಾಲಿಟಿ ಅಷ್ಟೇ, ನಂಗೆ ಏನ್ ಸಿಗುತ್ತೆ ಅಂತ ಫಸ್ಟ್ ಕೇಳೋದು. ಸೊ ವೆರಿ ಇಂಪಾರ್ಟೆಂಟ್ ಮೈ ಫ್ರೆಂಡ್ಸ್. ಇಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಅಲ್ಲಿ ಇಲ್ಲಿ ಎಂಟ್ರೆನ್ಸ್ ಅಂದ್ರೆ ಒಂದು ಎಂಟ್ರಿ ಟಿಕೆಟ್ ತರ ನಿಮಗೆ ಒಂದು ಯುನಿಕ್ ID ಸಿಗುತ್ತೆ, ಒಂದು ರೆಫರಲ್ ಲಿಂಕ್ ಸಿಗುತ್ತೆ, ಅಂದ್ರೆ ಬಿಸ್ನೆಸ್ ಮಾಡೋದಕ್ಕೆ. ಬಟ್ ಬಿಸ್ನೆಸ್ ಮಾಡೋದಕ್ಕೆ ಏನ್ ಅವಶ್ಯಕವಾಗಿರುತ್ತೋ ಅದು ನಾವು ಟ್ರಾನ್ಸ್ಫರ್ ಕಮ್ಯುನಿಟಿಯಿಂದ ಕೊಡ್ತಾ ಇದೀವಿ. ಅದು ವೆರಿ ಇಂಪಾರ್ಟೆಂಟ್ ಮೈ ಫ್ರೆಂಡ್ಸ್. ಇದು ನೀವು ಏನ್ ನೋಡ್ತಿದ್ರೆ ಈ ಬೆನಿಫಿಟ್ಸ್ ಸ್ಲೈಡ್, ಇದು ಮೈ ಫ್ರೆಂಡ್ಸ್ ಜಸ್ಟ್ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ನಿಮಗೆ ಮಾರ್ಕೆಟ್ ಅಲ್ಲಿ 1 ಲಕ್ಷ 2 ಲಕ್ಷ ಕೊಟ್ಟು ಯಾರಾದ್ರೂ ಕಲಿಸ್ತೀನಿ ಅಂದ್ರೆ ನಾನ್ ರೆಡಿ ಇದೀನಿ ಮೈ ಫ್ರೆಂಡ್ ಜಾಯ್ನ್ ಆಗಕ್ಕೆ. ಬಿಕಾಸ್ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಮೈ ಫ್ರೆಂಡ್ಸ್, ಯಾಕಂದ್ರೆ ನೀವು ಹೊರಗಡೆ ಲಕ್ಷಾಂತರ ರೂಪಾಯಿ ಕೊಡ್ತೀನಿ ಅಂದ್ರೂ ಕೂಡ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾಲೆಜ್ ಕೊಡೋರಿಲ್ಲ. ಬಿಕಾಸ್ ಯಾಕಂದ್ರೆ ಬೇಸಿಕ್ ಸ್ಟಾಕ್ ಮಾರ್ಕೆಟ್ ನಾನು ನೋಡ್ತಿದ್ದೀನಿ, ನಾನು ಟೀಚ್ ಕೂಡ ಮಾಡ್ತೀನಿ. ಅಲ್ಲಿ ಹೇಳೋದು ಇಷ್ಟೇ ಮೈ ಫ್ರೆಂಡ್ಸ್, ಕೇವಲ 20 ರಿಂದ 30 ಸಾವಿರ ತಗೊಂಡು ಬೇಸಿಕ್ ಹೇಳ್ಕೊಡ್ತೀವಿ. ಇಲ್ಲಿ ನಾವೇನ್ ಮಾಡ್ತಿದೀವಿ, ಕ್ರಿಪ್ಟೋ ಕರೆನ್ಸಿನ ಒಂದು ಕಂಪ್ಲೀಟ್ ಸ್ಕ್ರಾಚ್ ಇಂದ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ಅವರಿಗೆ ಬೇಸಿಕ್ ಇಂದ ನಾಲೆಜ್ ಕೊಡ್ತೀವಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ, ಮೊದಲನೇದಾಗಿ. ಅಂಡ್ ಸೆಕೆಂಡ್ ಬಂದ್ಬಿಟ್ಟು ಯಾವ ರೀತಿ ಬೈ ಅಂಡ್ ಸೆಲ್ ಮಾಡೋದು. ನ್ಯಾಷನಲ್ ಎಕ್ಸ್ಚೇಂಜ್ ಅಕೌಂಟ್ ಇದೆ, ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಅಕೌಂಟ್ ಇದೆ, ನಮ್ಮ ಇಂಡಿಯಾದ ಅಂತದೆ ವಜ್ರೆಕ್ಸ್ ಅಂತಿದೆ, ಅದ್ರ ಬಗ್ಗೆ ಟೀಚ್ ಮಾಡ್ತೀವಿ. ಆನಂತರ ನಿಮ್ಮ ಹತ್ರ ಅರ್ನ್ ಮಾಡಿದ್ದೆ ಆಗಿದ್ರೆ ಟ್ರಾನ್ಸ್ ಆಗ್ಲಿ ಮತ್ತೆ ಯಾವ್ದೇ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಅದು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೇಕಂತ ವಾಲೆಟ್ಸ್ ಗಳು ಹೇಳ್ಕೊಡ್ತೀವಿ. ಅಂಡ್ ನಿಮ್ಮ ಹತ್ರ ಏನೋ ಟ್ರಾನ್ ಇದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ರೀತಿ ಇನ್ಕಮ್ ಮಾಡಬಹುದು ಅದು ಕೂಡ ಹೇಳ್ತೀವಿ. ಅಂಡ್ ಕಂಪ್ಲೀಟ್ ಡಿಸೆಂಟ್ರಲ್ ಎಕ್ಸ್ಚೇಂಜ್ ಯಾವ ರೀತಿ ಅದೇ ಯಾವುದೇ ರೀತಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅವಶ್ಯಕತೆ ಇಲ್ದಿರುವಂತ ಎಕ್ಸ್ಚೇಂಜ್ ಕೂಡ ಇದಿರುತ್ತೆ, ಆಲ್ ಓವರ್ ವರ್ಲ್ಡ್ ರನ್ ಆಗುವಂತದ್ದು, ಅದು ಕೂಡ ಬಗ್ಗೆ ಹೇಳ್ತೀವಿ. ಅಂಡ್ ವೆರಿ ಇಂಪಾರ್ಟೆಂಟ್ ಮೈ ಫ್ರೆಂಡ್ಸ್, ಇದು ಏನಿದೆ ಅಲ್ಲ ಮೈ ಫ್ರೆಂಡ್ಸ್, ಇದರಿಂದ ಒಂದು ದೊಡ್ಡ ಮಟ್ಟಿಗೆ ಇನ್ಕಮ್ ನ ನೀವು ಮಾಡಬಹುದು. ಅಂದ್ರೆ ನಿಮ್ಮ ಹತ್ರ ಒಂದು ಕ್ರಿಪ್ಟೋ ಕರೆನ್ಸಿಗಳಿದೆ ಅನ್ಕೊಳ್ಳಿ ಮೈ ಫ್ರೆಂಡ್ಸ್, ಅದನ್ನ ಈಗ ನಮ್ಮ ಹತ್ರ ದುಡ್ಡು ಇದ್ರೆ ನಾವು ಯಾವ ರೀತಿ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡ್ತೀವೋ ಅದನ್ನ ನಾವೇನಾದ್ರೂ ಇಲ್ಲಿ ನಮ್ಮ ಕ್ರಿಪ್ಟೋ ಲೆಂಡಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕೊಟ್ಟರೆ ನಿಮ್ಗೆ ಒಂದು ಇಂಟ್ರೆಸ್ಟ್ ಸಿಗುತ್ತೆ ಮೈ ಫ್ರೆಂಡ್ಸ್. ಓಕೆನಾ. ಅಂಡ್ ಹಾಗೆ ನಿಮ್ಗೆ ಹೇಳ್ತೀನಿ, ಒಂದು ಫಿಕ್ಸ್ಡ್ ರೆಗ್ಯುಲರ್ ಇನ್ಕಮ್ ತಗೋಬಹುದು ಅಂದ್ರೆ ಈ ಕ್ರಿಪ್ಟೋ ಲೆಂಡಿಂಗ್ ಪ್ಲಾಟ್ಫಾರ್ಮ್ಸ್ ಅಂತ, ಅದ್ರ ಬಗ್ಗೆ ಕೂಡ ನಾವು ಟೀಚ್ ಮಾಡ್ತೀವಿ. ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಗಳಿದೆ. ಆ ನಂತರ ಟ್ರೇಡಿಂಗ್ ಮಾಡಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಈಗ ನನ್ನ ಹತ್ರ ಖುಷಿ ಆಗುತ್ತೆ, ನನ್ಗೆ ಪ್ರೌಡ್ ಆಗುತ್ತೆ, ಯಾಕಂದ್ರೆ ಆಲ್ರೆಡಿ ಒಂದ್ 200 ಜನ ಮೇಲೆ ಕಮ್ಯುನಿಟಿ ಮೆಂಬರ್ಸ್ ಜಾಯ್ನ್ ಆಗಿದ್ರಿಂದ ಅದರಲ್ಲಿ ಸುಮಾರು ಜನಗಳು ಏನ್ ಮಾಡ್ತಾರೆ, ಡೈಲಿ ಇನ್ಕಮ್ ಮಾಡ್ತಾರೆ ಫ್ರೆಂಡ್ಸ್ ಟ್ರೇಡಿಂಗ್. ಈ ಟ್ರೇಡಿಂಗ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ನಾವು ಇದು ಕ್ರಿಪ್ಟೋ ಕರೆನ್ಸಿಲಿ 15 ರಿಂದ 20% ವಾಲಟಿಲಿಟಿ ಇರುತ್ತೆ ಎವ್ರಿ ಡೇ ಪ್ರತಿಯೊಂದು ಕರೆನ್ಸಿ ಮೇಲೆ. ಈಗ ಅದರಲ್ಲಿ ಒಂದು ಅಟ್ಲೀಸ್ಟ್ ಒಂದು 2 to 3%, 5% ಕ್ಯಾಪ್ಚರ್ ಮಾಡಿರೋ ದೊಡ್ಡ ಮಟ್ಟಿಗೆ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಟ್ರೇಡಿಂಗ್ ಅಲ್ಲಿ. ಅಂಡ್ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಒಂದು ಲಾಂಗ್ ಟರ್ಮ್ 3 months, 6 months, 1 year, 5 years ಅದು ಕೂಡ ಹೇಳ್ಕೊಡ್ತೀವಿ. ಅಂಡ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್, ಸ್ಮಾರ್ಟ್ ಕಾಂಟ್ರಾಕ್ಟ್ ನಾನು ಏನ್ ಹೇಳ್ತಿದ್ದೀನಿ, ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಮೈ ಡಿಫ್ರೆಂಡ್ಸ್ ಇವತ್ತು ನೀವು ನೋಡ್ತಿದ್ರೆ ಪ್ಲಾನ್ ಅಲ್ಲಿ ಮುಂದೆ ಬರೋ ದಿನಗಳಲ್ಲಿ ಮೈ ಫ್ರೆಂಡ್ಸ್ ಯಾವ್ದು ಬ್ಯಾಂಕಿಂಗ್ ಸೆಕ್ಟರ್ ನಾವು ನೋಡ್ತಾ ಇದೀವೋ ಸೆಂಟ್ರಲೈಸ್ ಅಲ್ಲಿ, ಅಲ್ಲೂ ಕೂಡ ಬರುತ್ತೆ ಮೈ ಫ್ರೆಂಡ್ಸ್ ಸ್ಮಾರ್ಟ್ ಕಾಂಟ್ರಾಕ್ಟ್. ಯಾವ್ದು ನಾವು ಫಾರ್ಮಾಸಿಟಿಕಲ್ ಈಗ ಕೊಲಾಪ್ಸ್ ಆಗಿದೆ ಕೊರೋನಾ ರೀಸನ್ ಅಂತ ಹೇಳ್ತೀವಲ್ಲ, ಅಲ್ಲೂ ಕೂಡ ಬರುತ್ತೆ ಸ್ಮಾರ್ಟ್ ಕಾಂಟ್ರಾಕ್ಟ್. ಮುಂದೆ ಆಟೋ ಸೆಕ್ಟರ್, ಅಂದ್ರೆ ಏನೇನ್ ನಾವು ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಎಲ್ಲಾನು ಡಿಸೆಂಟ್ರಲೈಸ್ ಬರುತ್ತೆ, ಅದುವೇ ಸ್ಮಾರ್ಟ್ ಕಾಂಟ್ರಾಕ್ಟ್. ಅಂದ್ರೆ ನಮ್ಗೆ ಯಾವ ರೀತಿ ಬೇಕೋ ಅದನ್ನ ಡಿಸೈನ್ ಮಾಡದೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಮಾಡಿ ಫ್ರೆಂಡ್ಸ್. ಈಗ ನಾನು ಮೇನ್ ಇದು ಎಜುಕೇಶನ್ ಆಯ್ತು. ಎಜುಕೇಶನ್ ಆದ್ಮೇಲೆ ಯಾವ ರೀತಿ ಅರ್ನಿಂಗ್ಸ್ ಸಿಗುತ್ತೆ, ಈ ಅರ್ನಿಂಗ್ಸ್ ಒಂದೊಂದಾಗಿ ತಿಳ್ಕೊಳ್ಳಿ ಮೈ ಫ್ರೆಂಡ್ಸ್. ಇಲ್ಲಿ ಟೋಟಲಿ 3 ತರದ ಅರ್ನಿಂಗ್ಸ್ ಇದೆ. ಈ ಅಲ್ಲೇ ಸ್ಲೈಡ್ ಹೋಗ್ತೀಯಾ? ಸಾರಿ ಟು ಇಂಟರಪ್ಟ್, ಅಲ್ಲೇ ಸ್ಲೈಡ್ ಹೋಗು. ಓಕೆ ಸರ್, ಓಕೆ ಸರ್, ಓಕೆ. ಎಲ್ರಿಗೂ ಹೇಳ್ಬೇಕು, ಸಾರಿ ಇಲ್ಲ ಪರ್ಫೆಕ್ಟ್. ಸಾರಿ ಟು ಇಂಟರಪ್ಟ್. ನಿಮ್ ಎಲ್ರಿಗೂ ಹೇಳ್ಬೇಕಾಗಿರೋ ನಮ್ಮ ಹತ್ರ ಬೇಕಾದಷ್ಟು ಇದೆ. We have lot of things to share with you guys for free of cost, expecting nothing in return. But we are hardly finding it a potential candidate in our community. So I feel really bad and sad to tell you, please come up,
We have lot of things to share with you guys, expecting nothing in return. So all we want to tell you is stick with us, believe us, we will take it further. Thank you, Alaling. Sorry ma, you can carry on. ಓಕೆ ಫೈನ್ ಸರ್, ಫೈನ್. ಸೊ ಈಗ ಮೇಜರ್ ಆಗಿ ಮಾಡಿ ಫ್ರೆಂಡ್ಸ್ ಎಜುಕೇಶನ್ ಅಂತ ಮಾಡ್ತೀವಿ. ಎಲ್ಲಿ ಒಂದ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಎಲ್ಲಿ ಎಜುಕೇಶನ್ ಇರುತ್ತೋ, ಎಲ್ಲಿ ನಾಲೆಜ್ ಇರುತ್ತೋ, ಎಲ್ಲಿ ಸರಸ್ವತಿ ಇರ್ತಾಳೋ ಆಟೋಮೆಟಿಕ್ ಲಕ್ಷ್ಮಿ ಇರ್ತಾರೆ ಮಾಡಿ ಫ್ರೆಂಡ್ಸ್. ಇದು ನಮ್ಗೆ ಹಿರಿಯರು ಹೇಳ್ಕೊಟ್ಟಿದ್ದು. ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ಮಾಡಿ ಫ್ರೆಂಡ್ಸ್, ಒಂದು 3 ತರದ ಇನ್ಕಮ್ ಗಳಿದೆ. ಈ 3 ಇನ್ಕಮ್ ಅಲ್ಲಿ 2 ಇನ್ಕಮ್ ಗಳು ಮಾಡಿ ಫ್ರೆಂಡ್ಸ್ ಯಾವುದೇ ರೀತಿ ಲಿಮಿಟ್ ಗಳಿಲ್ಲ. ಯಾಕಂದ್ರೆ ನಾವು ನೋಡಿದೀವಿ ಸುಮಾರು ಕಂಪನಿಗಳಲ್ಲಿ ಸುಮಾರು ಕಡೆ 1 ಗಂಟೆಗೆ ಇಷ್ಟೇ ಮಾಡ್ಬೋದು ಇನ್ಕಮ್, 1 ದಿನ ಇಷ್ಟೇ ಮಾಡ್ಬೋದು, 1 ವಾರ ಇಷ್ಟೇ ಮಾಡ್ಬೋದು, 1 ತಿಂಗಳಿಗೆ, ಅಂದ್ರೆ ಪ್ರತಿಯೊಂದಕ್ಕೂ ಲಿಮಿಟ್ ಇರುತ್ತೆ. ನೀವು ಮಾಡೋ ಪೊಟೆನ್ಶಿಯಲ್ ಇರುತ್ತೆ, ಬಟ್ ಇನ್ಕಮ್ ಇರಲ್ಲ. ಇಲ್ಲಿ ನಾನು ಹೇಳ್ತೀನಿ ಮಾಡಿ ಫ್ರೆಂಡ್ಸ್, 2 ಇನ್ಕಮ್ ಗಳೇನಿದೆಲ್ಲ ಎಷ್ಟು ಬೇಕಾದ್ರೂ ಮಾಡಿ, ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ. 24/7 ವರ್ಕ್ ಆಗುವಂತ ಸಿಸ್ಟಮ್ ಇದೆ. ಅಂಡ್ ಥರ್ಡ್ ಇನ್ಕಮ್ ಒಂದು ಲೆವೆಲ್ ಇನ್ಕಮ್ ಅಂತ ಹೇಳ್ತೀವಿ, ಅದು ಬೋನಸ್ ಇನ್ಕಮ್ ಇದೆ. ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಇದು ಫಸ್ಟ್ ಇನ್ಕಮ್ ಬಗ್ಗೆ ನಾನು ಹೇಳ್ತಾ ಇದೀನಿ ಮಾಡಿ ಫ್ರೆಂಡ್ಸ್. ನೀವು 900 TRX ನ ಜಾಯ್ನ್ ಆದ್ರೆ ಕೇವಲ 10 ರಿಂದ 12 ಸಾವಿರ ರೂಪಾಯಿ ಆಗ್ಬೋದು. ಇಲ್ಲಿ ನಿಮ್ಗೆ ಏನಾಗುತ್ತೆ, ಒಂದು ಯುನಿಕ್ ID ರೆಫರಲ್ ಸಿಗುತ್ತೆ. ಅಲ್ಲಿಂದ ನೀವು ಎಷ್ಟು ಜನ ಬೇಕಾದ್ರೂ ರೆಫರ್ ಮಾಡ್ಕೊಳ್ಳಿ ಮಾಡಿ ಫ್ರೆಂಡ್ಸ್. ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಹೇಳ್ತೀನಿ, ಇವತ್ತು ಈಗ ನಿಮ್ ಕಡೆಯಿಂದ ಅಟ್ಲೀಸ್ಟ್ ಒಂದು A% ರೆಫರ್ ಮಾಡಿ, ಯಾರೋ ಫ್ರೆಂಡ್ ಗೆ ಒಂದು ಕ್ರಿಪ್ಟೋ ಕರೆನ್ಸಿ ಎಜುಕೇಶನ್ ತಗೋಬೇಕು, ಕಲಿಬೇಕು ಅಂತಿದ್ರೆ ಅವನಿಗೆ ಈ ಪ್ಲಾಟ್ಫಾರ್ಮ್ ಟ್ರಾನ್ಸ್ಫರ್ ಕಮ್ಯುನಿಟಿಗೆ ನೀವು ಏನಾದ್ರು ರೆಫರ್ ಮಾಡಿದ್ದೆ ಆದ್ರೆ, ಅವ್ನು 900 TRX ಏನಾದ್ರು ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಮಾಡಿ ಫ್ರೆಂಡ್ಸ್ ನಿಮ್ಗೆ ಬರುತ್ತೆ 900 TRX. ಅಂದ್ರೆ ಕಂಪ್ಲೀಟ್ 10,000 ಆಗ್ಲಿ 12,000 ಆಗ್ಲಿ ಕಂಪ್ಲೀಟ್ ನಿಮ್ ಇನ್ಕಮ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ನೋಡಿ B% ಜಾಯ್ನ್ ಆಗ್ತಾರೆ. B% ಜಾಯ್ನ್ ಆದ್ರೆ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ಅವ್ರ ಕಡೆಯಿಂದ ಕೂಡ 900 TRX. ಹಿಂಗೆ ನೀವು ಎಷ್ಟು ಜನ ಬೇಕಷ್ಟು ಜನ ಮಾಡ್ಕೊಳ್ಳಿ ಮಾಡಿ ಫ್ರೆಂಡ್ಸ್, ಯಾವುದೇ ರೀತಿ ಕಂಡೀಷನ್ಸ್ ಇಲ್ಲ ಇಲ್ಲಿ. ಓಕೆನಾ? ಅವ್ರು ಮಾಡಿರುವಂತದ್ದು 1 ಟ್ರಾನ್ ಕೂಡ ಕಟ್ ಆಗಲ್ಲ ಮಾಡಿ ಫ್ರೆಂಡ್ಸ್. ಕಂಪ್ಲೀಟ್ 900 ಅಂದ್ರೆ 900 ಪೂರ್ತಿಯಾಗಿ ಬರುವಂತದ್ದು ನಿಮ್ಗೆ. ಓಕೆನಾ? ಸೊ ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಮಾಡಿ ಫ್ರೆಂಡ್ಸ್, ನೀವು ಎಷ್ಟು ಜನ ರೆಫರ್ ಮಾಡ್ತೀರಾ, 1 ಮಾಡ್ತೀರಾ 900 TRX ತಗೊಳ್ಳಿ, 2 ಮಾಡ್ತೀರಾ 1800 ತಗೊಳ್ಳಿ. ಅದೇ ರೀತಿ 10 ಜನ ಮಾಡ್ತೀರಾ, ನಿಮ್ ಪೊಟೆನ್ಶಿಯಲ್ ಇದನ್ನ 9000 ಮಾಡಿ 1 ಲಕ್ಷ ರೂಪಾಯಿ ಇನ್ಕಮ್ ತಗೊಳ್ಳಿ. ಸೊ ಅದೇ ರೀತಿ ನೀವೇನಾದ್ರು 50 ಡೈರೆಕ್ಟ್ ಮಾಡ್ತೀರಾ 45,000, ಎಷ್ಟು ಜನ ಮಾಡ್ತೀರಾ ಅಷ್ಟು ಜನ ಮಾಡಿ, ಯಾವುದೇ ಲಿಮಿಟ್ಸ್ ಇಲ್ಲ. ಇಲ್ಲಿ ಯಾವ ರೀತಿ ಫಿಲ್ ಆಗುತ್ತೆ ಅಂತ ಸ್ವಲ್ಪ ಜನ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಫಿಲ್ ಬಂದು ಎಲ್ಲ ಆಟೋಮೆಟಿಕ್ ಫಿಲ್ ಆಗುತ್ತೆ ಮೈ ಫ್ರೆಂಡ್ಸ್. ಯಾವ್ದು ಲೆಫ್ಟ್ ರೈಟ್ ಅಂತ ಮಾಡಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಸಪೋರ್ಟ್ ಆಗ್ಲಿ ಅಂತ ಮಾಡಿರುವಂತ ಇದು ಸಿಸ್ಟಮ್. ಇಲ್ಲಿ ನೀವೇನಂತಾರೆ, ನಿಮ್ಮ ಕಡೆಯಿಂದ ರೆಫರ್ ಮಾಡ್ತೀರಾ, ಫಸ್ಟ್ ಪರ್ಸನ್ ಇದ್ರೆ ಆ ಪರ್ಸನ್ ಲೆಫ್ಟ್ ಅಲ್ಲಿ ಬರ್ತಾರೆ. ಅದೇ ರೀತಿ ಸೆಕೆಂಡ್ ಪರ್ಸನ್ ಬಂದು ಬೈ ಡಿಫಾಲ್ಟ್ ಆಗಿ ಸೆಕೆಂಡ್ ಅಲ್ಲಿ ಬರ್ತಾರೆ. ಥರ್ಡ್ ಪರ್ಸನ್ ಎಲ್ಲಿ ಬರ್ತಾರೆ ಅಂದ್ರೆ ಲೆಫ್ಟ್ ಇಂದ ಲೆಫ್ಟ್ ಗೆ. ಥರ್ಡ್ ಪರ್ಸನ್, ಫೋರ್ತ್ ಪರ್ಸನ್, ಫಿಫ್ತ್ ಪರ್ಸನ್, ಸಿಕ್ಸ್ ಪರ್ಸನ್, ಈ ತರ ಪ್ರತಿಯೊಬ್ರು ಫಿಲ್ ಆಗ್ತಾ ಬರ್ತಾರೆ. ಓಕೆ ಮೈ ಫ್ರೆಂಡ್ಸ್, ಇದು ಯಾವ ರೀತಿ ಅಂದ್ರೆ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಲೆಫ್ಟ್ ಇಂದ ರೈಟ್ ಅಂಡ್ ಟಾಪ್ ಟು ಬಾಟಮ್. ಓಕೆ ಮೈ ಫ್ರೆಂಡ್ಸ್, ಲೆಫ್ಟ್ ಟು ರೈಟ್, ಟಾಪ್ ಟು ಬಾಟಮ್ ಫಿಲ್ ಆಗುವಂತ ಸಿಸ್ಟಮ್. ಇಲ್ಲಿ ಪ್ರತಿಯೊಬ್ಬರಿಗೆ ಒಂದ್ ದೊಡ್ಡ ಮಟ್ಟಿಗೆ ಹೆಲ್ಪ್ ಆಗ್ಲಿ. ಯಾಕೆ ಹೆಲ್ಪ್ ಆಗುತ್ತೆ, ಹೆಂಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಯಾರೇ ಬರ್ಲಿ ಮೈ ಫ್ರೆಂಡ್ಸ್, ನಿಮ್ ಟೀಮಲ್ಲಿ ಎಕ್ಸಾಂಪಲ್, ಈಗ ಒಂದು ಎಕ್ಸಾಂಪಲ್ 5th ಪರ್ಸನ್ ಇದಾನೆ ಅನ್ಕೊಳ್ಳಿ. ಆ 5th ಪರ್ಸನ್ ಸ್ವಲ್ಪ ವೀಕ್ ಇರ್ಬೋದು, ಸ್ವಲ್ಪ ಟೈಮ್ ತಗೊಳ್ಬಹುದು ರೆಫರ್ ಮಾಡಕ್ಕೆ. ಬಟ್ ನಿಮ್ ಕಡೆಯಿಂದ ನೀವು ವರ್ಕ್ ಮಾಡ್ತಿದ್ರ, ಆ ಪರ್ಸನ್ ನೋಡಿ 11 and 12 ನ ಜಾಯಿನ್ ಮಾಡ್ತಿದ್ರ, ಬೈ ಡಿಫಾಲ್ಟ್ ಅವರಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಲೆವೆಲ್ ಇನ್ಕಮ್ ಕೂಡ ಇದೆಲ್ಲ ಇಲ್ಲಿ, ಬೈ ಡಿಫಾಲ್ಟ್ ಆಗಿ ಬೋನಸ್ ಇನ್ಕಮ್ ಕೂಡ ಇದೆ. ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಈಗ. ಸೊ ಒಂದು ಪ್ರತಿಯೊಬ್ಬರಿಗೆ ಇನ್ಕಮ್ ಬರಲಿ. ನಿಮ್ ಕಡೆಯಿಂದ ಏನಾದ್ರು ಒಂದು 14 ಜನನೇ ಆಗಿದ್ದಾರೆ, ನೀವೇ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ. ಯಾಕಂದ್ರೆ 14 ಜನ ಯಾಕೆ ಇದನ್ನ ಸ್ಟ್ರಕ್ಚರ್ ತಗೊಂಡಿದ್ರು ಅಂದ್ರೆ, ಇದು ಬಂದು ಫೌಂಡೇಶನ್ ಲೆವೆಲ್ ಮಾಡಿ ಫ್ರೆಂಡ್ಸ್. ಯಾವ ರೀತಿ ನೀವು ಮನೆ ಕಟ್ಟಕ್ಕೆ ಯಾವ ರೀತಿ ಫೌಂಡೇಶನ್ ಬೇಕಾಗುತ್ತೋ, ಅದೇ ರೀತಿ ಫೌಂಡೇಶನ್ ನಮ್ಮ 7 ಲೆವೆಲ್ ಸ್ಟ್ರಕ್ಚರ್ಗೆ. ಈ 3 ಲೆವೆಲ್ಸ್ ಇದನ್ನ ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ 4 ಲೆವೆಲ್ ವೆರಿ ಈಸಿ ಮಾಡಿ. ಯಾಕಂದ್ರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡೋ ಪರ್ಸನ್ ಕ್ವಾಲಿಟಿ ಪರ್ಸನ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ಇದು 100% ವರ್ಕಿಂಗ್ ಪ್ಲಾನ್. ಇಲ್ಲಿ ಯಾವುದೇ ತರ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಯಾರಾದ್ರೂ ಬಂದು ನಾನು 900 TRX ಕೊಡ್ತೀನಿ, ನಾನು ಜಾಯಿನ್ ಮಾಡಿಸಂದ್ರೆ ದಯವಿಟ್ಟು ಮಾಡಿಸ್ಬಿಡಿ ಮಾಡಿ ಫ್ರೆಂಡ್ಸ್. ಓಕೆನಾ? ಅವರಿಗೆ ಪ್ಲಾನ್ ಅರ್ಥ ಮಾಡಿಸಿ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೇಳಿ, ಇದೊಂದು 100% ವರ್ಕಿಂಗ್ ಪ್ಲಾನ್. ಯಾಕಂದ್ರೆ ವರ್ಕ್ ಮಾಡಿದ್ರೆ ಅವ್ರಿಗೆ ಇನ್ಕಮ್ ಬರುತ್ತೆ. ಸೊ ಇದೊಂದು ಸ್ವಲ್ಪ ತಿಳಿಸಿ ಮಾಡಿ. ಅಂಡ್ ಸೆಕೆಂಡ್ ಇನ್ಕಮ್ ಬಂದು ಮಾಡಿ ಫ್ರೆಂಡ್ಸ್ 60% ಡೈರೆಕ್ಟ್ ಇನ್ಕಮ್ ಅಂತ ಹೇಳ್ತೀವಿ. ಇದು ಜಸ್ಟ್ ನೀವು 1% ಡೈರೆಕ್ಟ್ ಮಾಡಿದ್ದೆ ಆದ್ರೂ ಕೂಡ ನಿಮ್ಗೆ ಎಷ್ಟು ಇನ್ಕಮ್ ಬರ್ತಿದೆ ನೋಡಿ ಮಾಡಿ ಫ್ರೆಂಡ್ಸ್. ಇಲ್ಲಿ ಆಲ್ಮೋಸ್ಟ್ 1,12,000 TRX. ಓಕೆನಾ? 1,12,000 TRX, 12,800 TRX ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಆಲ್ಮೋಸ್ಟ್ 12 ರಿಂದ 14 ಲಕ್ಷ ರೂಪಾಯಿ ಮಾಡಿ ಫ್ರೆಂಡ್ಸ್. ಒಂದು ಟ್ರಾನ್ ರೇಟ್ ಇವತ್ತು ನಡೀತಾ ಇರೋದು ಆಲ್ಮೋಸ್ಟ್ 12.5. ಕೇವಲ ಲಾಸ್ಟ್ 24 hours ನಾನು ಟ್ರಾನ್ ಬಗ್ಗೆ ಮಾತಾಡ್ರೆ ಒಂದು 15 to 20% ಇನ್ಕಮ್ ಕೊಟ್ಟಿದೆ. ಸೊ ಅದು ಟ್ರಾನ್ ಪ್ರೈಸ್ ನಾವು ಸೈಡಿಗೆ ಇಟ್ಬಿಟ್ರು ಮಾತಾಡಿದ್ರೆ, ಇಲ್ಲಿ ಕೇವಲ ಒಂದು ರೆಫರ್ ಮಾಡ್ತೀರಾ, ಆ 1% ಏನ್ ಮಾಡ್ತಾನೆ, ಫಸ್ಟ್ ಅಂತೂ 900 TRX ಜಾಯ್ನ್ ಆಗ್ತಾನೆ. ನೆಕ್ಸ್ಟ್ 6 ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡಾಗ ನಿಮ್ಗೆ ಇನ್ಕಮ್ ಬರುತ್ತೆ. ಅದು ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಚಾರ್ಟ್ ಅಲ್ಲಿ ಹೇಳ್ತೀನಿ. ಅಂಡ್ ಇಲ್ಲಿ ಅಪ್ಗ್ರೇಡ್ ಯಾವ ರೀತಿ ಮಾಡ್ತಾರಂದ್ರೆ, ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಬೇಕಾಗಿರೋದು ಮೈ ಫ್ರೆಂಡ್ಸ್, ಯಾವ್ದೊಂದು ರೂಪಾಯಿ ಕೈಯಿಂದ ಹಾಕೋದಿಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ ಮೈ ಫ್ರೆಂಡ್ಸ್. ಯಾಕಂದ್ರೆ ಸುಮಾರು ಜನಗಳ ಮೈಂಡ್ ಅಲ್ಲಿ ಏನಿರುತ್ತೆ ಅಂದ್ರೆ, ಇನ್ವೆಸ್ಟ್ಮೆಂಟ್ ಅಂತಿದೆ ಮೈಂಡ್ ಅಲ್ಲಿ. ಇನ್ವೆಸ್ಟ್ಮೆಂಟ್ ಯಾವ್ದಿಲ್ಲ ಮೈ ಫ್ರೆಂಡ್ಸ್. ಕೇವಲ ಒನ್ ಟೈಮ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 900 TRX, ಅದು ಫಸ್ಟ್ ಲೆವೆಲ್. ಆ ನಂತರ ಏನ್ ಮಾಡ್ತೀರಾ, ನಿಮ್ದು ಕಡೆಯಿಂದ ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ, ಒಂದ್ ಇಬ್ಬರನ್ನ ರೆಫರ್ ಮಾಡ್ತೀರಾ, ಇಬ್ಬರ ಕಡೆಯಿಂದ ಎಷ್ಟು ಬರುತ್ತೆ ಇನ್ಕಮ್, 1,800 TRX. ಈ 1,800 TRX ಅಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ 1,200 ನ ಅಪ್ಗ್ರೇಡ್ ಮಾಡಿ 600 TRX ನ ಪ್ರಾಫಿಟ್ ಆಗಿ ಇಟ್ಕೋತಾರೆ.
600 TRX ಪ್ರಾಫಿಟ್ ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಆಲ್ಮೋಸ್ಟ್ 7 to 8,000 rupees ಮೀಟರ್ ಫ್ರೆಂಡ್ಸ್. ಪ್ರತಿಯೊಂದು ಲೆವೆಲ್ ಅಲ್ಲಿ ನೋಡಿ ಮಾಡಿ ಫ್ರೆಂಡ್ಸ್ ಅವ್ರ ಇನ್ಕಮ್ ಎಷ್ಟು ಬರ್ತಿದೆ ಅಂತ ಇಲ್ಲಿ 2,000, 13,400 ಅಂದ್ರೆ ಕಂಪ್ಲೀಟ್ ಆಗಿ ನೋಡಿದಾಗ ಇನ್ಕಮ್ ಎಷ್ಟು ಬರ್ತಿದೆ 1,67,85,400 ರೌಂಡ್. ಅಂದ್ರೆ ಪ್ರತಿಯೊಂದು ಲೆವೆಲ್ ನೀವು ಅಪ್ಗ್ರೇಡ್ ಮಾಡೋದು ಯಾವಾಗ ಇನ್ಕಮ್ ತಗೊಂಡು ಮಾಡಿ ಫ್ರೆಂಡ್ಸ್. ಇದು ಯಾಕೆ ಅಪ್ಗ್ರೇಡ್ ಮಾಡ್ಬೇಕು ಅಂತ ಇನ್ನೊಂದು ಕ್ವಶನ್ ಬಂದ್ರೆ ಇಲ್ಲಿ ನೋಡಿ ಮಾಡಿ ಫ್ರೆಂಡ್ಸ್, ಲಾಸ್ಟ್ ಗೆ ಒಂದು ಇನ್ಕಮ್ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್ ಇನ್ಕಮ್. ಇದು 67,88,480 TRX ಅಂತ ಹೇಳ್ತೀವಿ ಲಾಸ್ಟ್ ಗೆ ಇರೋಂತ ಇನ್ಕಮ್. ಇದು ಬೋನಸ್ ಇನ್ಕಮ್ ಮಾಡಿ ಫ್ರೆಂಡ್ಸ್. ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಇನ್ಕಮ್ ತಗೊಂಡು ಅಪ್ಗ್ರೇಡ್ ಮಾಡಿದ್ರೆ ಸಾಕು. ಇದು ನಿಮಗೆ ಫಿಕ್ಸ್ಡ್ ಇನ್ಕಮ್ ಮಾಡಿರೋ ಫ್ರೆಂಡ್ಸ್. ಯಾವ ರೀತಿ ಫಿಕ್ಸ್ ಅಂದ್ರೆ ನೀವು ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡು ಅದನ್ನ ಸೇಮ್ ನಿಮ್ಮ ಬರುವಂತ ಟೀಮ್ಮೇಟ್ಸ್ ಗೆ ಹೇಳ್ಬಿಟ್ರೆ ಸಾಕು. ಈ 67,88,000 ಯಾಕಂದ್ರೆ ಯಾರೊಬ್ಬರಿಗೂ ಅಲ್ಲ ಮಾಡಿ ಫ್ರೆಂಡ್ಸ್, ನಿಮ್ಮ ಐಡಿಗೆ ಬರುವಂತ ಇನ್ಕಮ್ ಬೈ ಡಿಫಾಲ್ಟ್ ಆಗಿ ಬರುತ್ತೆ. ಅದು ಯಾವ ರೀತಿ ಬರುತ್ತೆ ಅಂತ ನಾನು ಒಂದೊಂದಾಗಿ ಇನ್ನೂ ಕೂಡ ಕೊಡ್ತೀನಿ ನಿಮ್ಗೆ. ಇಲ್ಲಿ ಜಸ್ಟ್ ನಾನು ಚಾರ್ಟ್ ಅಲ್ಲಿ ನಿಮ್ಗೆ ಏನ್ ಹೇಳಿದೀನಿ ಇಲ್ಲಿ ಜಸ್ಟ್ ಇಲ್ಲಿ ನೋಡಿ, ಅಪ್ಗ್ರೇಡ್ ಮಾಡ್ಕೊಂಡಾಗ 60% ಯಾವ ರೀತಿ 1,200 ಅಲ್ಲಿ ಅಪ್ಗ್ರೇಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಬರೋದು 720, 2,800 ಅಲ್ಲಿ ಎಷ್ಟು ಬರುತ್ತೆ 1,680, 9,000 ಅಪ್ಗ್ರೇಡ್ ಮಾಡಿದ್ರೆ 5,400, 25,000 ಅಪ್ಗ್ರೇಡ್ ಮಾಡಿದಾಗ 50,000, 50,000 TRX ಅಪ್ಗ್ರೇಡ್ ಮಾಡಿದಾಗ 30,000 ಅಂಡ್ 1 lakh TRX ಅಪ್ಗ್ರೇಡ್ ಮಾಡಿದಾಗ 60,000 TRX ಎಲ್ಲಾನು ಮರ್ಜ್ ಮಾಡಿದ್ರೆ. ಇದು ಕೇವಲ ಒಬ್ಬನ ಮಾತಾಡ್ತಿದ್ದೀನಿ ನಾನು, ಯಾಕೆ ಮಾರ್ಕೆಟ್ ಅಲ್ಲಿ ಸುಮಾರು ಜನ ಸುಮಾರು ಪ್ಲಾನ್ 1,000 rupees ಪ್ಲಾನ್, 500 rupees ಪ್ಲಾನ್ ಏನೋ ಮಾಡ್ತಾರೆ. ನಾವಿಲ್ಲಿ ಮಾಡ್ತಿರೋ ಕೇವಲ 900 TRX ಪ್ಲಾನ್ ಅಲ್ಲಿ ಆ ಒಬ್ಬ ಪರ್ಸನ್ ಗೆ ಸಪೋರ್ಟ್ ಮಾಡಿ ಒಂದ್ ದೊಡ್ಡ ಮಟ್ಟಿಗೆ ಇನ್ಕಮ್ ಮಾಡಕ್ಕೆ ಆ ಪರ್ಸನ್ ಸಪೋರ್ಟ್ ಮಾಡ್ತಾ ನೀವು ಒಬ್ಬನಿಂದ ಬರೀ 12-14 ಲಕ್ಷ ತಗೋತೀರಾ. ಅದೇ ಒಂದ್ ವೇಳೆ ನೀವು 10 ಜನ ಸಪರೇಟ್ ಆಗಿ ಮಾಡಿದಾಗ ಒಂದ್ 10ರಿಂದ 11 ಲಕ್ಷ ಟ್ರಾನ್ ಸಪರೇಟ್ ಆಗಿ ತಗೋತೀರಾ. ಅದು ಇಂಡಿಯನ್ ರುಪೀಸ್ ಅಲ್ಲಿ ಮಾತಾಡಿದ್ರೆ ಅದೇ 1.2 crore rupees ಆಗುತ್ತೆ. ಸೊ ಇದು ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಪೊಟೆನ್ಶಿಯಲ್. ಈಗ ನೆಕ್ಸ್ಟ್ ಲಾಸ್ಟ್ ಇನ್ಕಮ್ ಇದೆ ಮೇಡ್ರಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಇನ್ಕಮ್. ಇದು ಲೆವೆಲ್ ಇನ್ಕಮ್. ಇದಕ್ಕೆ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ ಮೇಡ್ರಿ ಫ್ರೆಂಡ್ಸ್, ಕೇವಲ ನಮ್ಮ ಲೆವೆಲ್ ನ ಅಪ್ಗ್ರೇಡ್ ಮಾಡಿ ಇಟ್ಕೊಟ್ರೆ ಸಾಕು. 67,88,480 TRX ಇದು ಇಂಡಿಯನ್ ರುಪೀಸ್ ಅಲ್ಲಿ ಮಾತಾಡಿದ್ರೆ 7ರಿಂದ 8 ಕೋಟಿ ರೂಪಾಯಿ ಆಗುತ್ತೆ. ಯಾವ ರೀತಿ ಇನ್ಕಮ್ ಸಿಗುತ್ತೆ ಅಂತ ವಿತ್ ಗ್ರಾಫ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನ್ ಮಾಡ್ತೀರಾ ಮೇಡ್ರಿ ಫ್ರೆಂಡ್ಸ್, ಫಸ್ಟ್ ನಿಮ್ ಕಡೆಯಿಂದ ಎ ಅಂಡ್ ಬಿ ಅನ್ನ ರೆಫರ್ ಮಾಡ್ತಿದ್ದೀರಾ. ಇಬ್ಬರಿಂದ ಎಷ್ಟಾಗುತ್ತೆ 1,800 ನಿಮ್ಗೆ ಬರುತ್ತೆ, ಕರೆಕ್ಟಾ? 1,800 ಅಲ್ಲಿ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲಿ 1,200 ಕೊಟ್ಟು ಅಪ್ಗ್ರೇಡ್ ಮಾಡ್ತೀರಾ ನಿಮ್ಮ ಲೆವೆಲ್ ನ. ಓಕೆನಾ? ಒಂದ್ಸರಿ ನೀವು 1,200 ಅಪ್ಗ್ರೇಡ್ ಮಾಡಿದ್ರೆ ಸಾಕು, ನಿಮಗೆ ಏನಾಗುತ್ತೆ ಅಂದ್ರೆ ಸೆಕೆಂಡ್ ಏನ್ ಲೆವೆಲ್ ಇದೆಲ್ಲ ಅದು ಇನ್ಕಮ್ ಓಪನ್ ಅಪ್ ಆಗುತ್ತೆ. ಅವರಿಂದ ಬೈ ಡಿಫಾಲ್ಟ್ ಆಗಿ 40% ಬರುತ್ತೆ ಲೆವೆಲ್ ಇನ್ಕಮ್ ಮಾಡಿ ಫ್ರೆಂಡ್ಸ್. 60% ಯಾರಿಗೆ ಹೋಗುತ್ತೆ, ಅವ್ರಿಗೆ ಯಾರು ಡೈರೆಕ್ಟ್ ಸ್ಪಾನ್ಸರ್ ಮಾಡಿದ್ರೆ ಅವ್ರಿಗೆ ಹೋಗುತ್ತೆ. ನೀವು ಲೆವೆಲ್ ಅಪ್ ಇನ್ಕಮ್ ಲೆವೆಲ್ ಅಪ್ಲೈನ್ ಆಗಿರ್ತಾರೆ, ಎರಡನೇ ಅಪ್ಲೈನ್ ಆಗಿರ್ತಾರ, ಬೈ ಡಿಫಾಲ್ಟ್ ಆಗಿ ನಿಮ್ಗೆ ಇನ್ಕಮ್ ಬರುತ್ತೆ 40%. ಈ 4 ಜನದಿಂದ ಎಷ್ಟು ಬರುತ್ತೆ 40% ಅಂದ್ರೆ 1,824 TRX. ಇದು ನಾನು ಇಂಡಿಯನ್ ರುಪೀಸ್ ಅಲ್ಲಿ ಮಾತಾಡಿದ್ರೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು 20,000-25,000 ರೂಪಾಯಿ ಆಗುತ್ತೆ. ಪ್ರೆಸೆಂಟ್ ರೇಟ್ ಅಲ್ಲಿ ಮಾತಾಡ್ತಿದ್ದೀನಿ. ಸೊ ಇದು ಲೆವೆಲ್ ಇನ್ಕಮ್ ಮಾಡಿ ಫ್ರೆಂಡ್ಸ್. ನೀವೇನು ಮಾಡಿಲ್ಲ, ಈ 4 ಜನದಲ್ಲಿ ಯಾರೊಬ್ಬನು ಅಪ್ಗ್ರೇಡ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಇನ್ಕಮ್ ಬರೋದು ಫಿಕ್ಸ್ ಮಾಡಿ ಫ್ರೆಂಡ್ಸ್. ಇಲ್ಲಿ 4 ಜನ ಮಾಡ್ಬೇಕಂತ ಏನ್ ಕಂಪಲ್ಸರಿ ಇಲ್ಲ. A1 ಮಾಡಿದನ ನಿಮ್ಗೆ ಇನ್ಕಮ್ 40%, A2 ಮಾಡಿದನ ಇನ್ಕಮ್ ಫಿಕ್ಸ್. ಸೊ ಯಾರೇ ಬರ್ಲಿ ಮಾಡ್ರಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ, 40% ನಿಮ್ಗೆ ಬರೋದಂತೂ ಫಿಕ್ಸ್. ಸೊ ಅದೇ ರೀತಿ ನೆಕ್ಸ್ಟ್ ಇದೆ ನೋಡಿ ಮಾಡ್ರಿ ಫ್ರೆಂಡ್ಸ್, ನೆಕ್ಸ್ಟ್ ಇನ್ಕಮ್ ಬಗ್ಗೆ ಕೂಡ ಹೇಳ್ತೀನಿ. ಥರ್ಡ್ ಲೆವೆಲ್, ಓಕೆನಾ? ಇಲ್ಲಿ ಏನಾಗುತ್ತೆ ನಿಮ್ಗೆ ಮೂರನೇ ಲೆವೆಲ್ ಬರ್ತೀರಾ ನೀವು 2,800. ಈ ಮೂರನೇ ಲೆವೆಲ್ ಅಪ್ಗ್ರೇಡ್ ಮಾಡಿದ ತಕ್ಷಣ ಏನಾಗುತ್ತೆ ನಿಮ್ದು ಮೂರನೇ ಲೆವೆಲ್ ಏನಾಗುತ್ತೆ ಓಪನ್ ಅಪ್ ಆಗುತ್ತೆ. ಈ ಮೂರನೇ ಲೆವೆಲ್ ಅವ್ರದ್ದು 40% ಎಷ್ಟು ಬರುತ್ತೆ, ಆಲ್ಮೋಸ್ಟ್ 8,512 ಟ್ರಾನ್ಸ್. ಇದು ಇವತ್ತು ಇಂಡಿಯನ್ ರುಪೀಸ್ ಅಲ್ಲಿ ಮಾತಾಡಿದ್ರೆ ಆಲ್ಮೋಸ್ಟ್ 1 ಲಕ್ಷ ಪ್ಲಸ್ ಆಗುತ್ತೆ, 1 ಲಕ್ಷ ರೂಪೀಸ್. ಓಕೆನಾ? ಕನ್ಫ್ಯೂಸ್ ಆಗ್ಬಿಡಿ, 8,512 ಟ್ರಾನ್ಸ್ ಇಂಡಿಯನ್ ರುಪೀಸ್ ಅಲ್ಲಿ ಮಾಡಿದ್ರೆ 1 ಲಕ್ಷ ಪ್ಲಸ್ ಆಗುತ್ತೆ. ಸೊ ಇದು ನೀವ್ ಏನ್ ಮಾಡ್ತಿದ್ರಾ, ಬರೀ ನಿಮ್ಮ ಲೆವೆಲ್ ನ ಅಪ್ಗ್ರೇಡ್ ಮಾಡಿ ಇಟ್ಕೋತಿದ್ರಾ. ಬೈ ಡಿಫಾಲ್ಟ್ ಆಗಿ ನಿಮ್ದು ಯಾರೇ ಬರ್ಲಿ ಮಾಡಿ ಫ್ರೆಂಡ್ಸ್, ನೀವು ಮಾಡ್ಬೇಕಂತಿಲ್ಲ. ಇಲ್ಲಿ ಥರ್ಡ್ ಲೆವೆಲ್ ಬಂದಿರೋರು ನೀವೇ ಅಪ್ಗ್ರೇಡ್ ಕೊಡ್ಬೇಕು, ನಿಮ್ದೇ ಡೈರೆಕ್ಟ್ ಬಂದಿರ್ಬೇಕು ಅಥವಾ ನಿಮ್ ಟೀಮ್ ಅವರೇ ಬಂದಿರ್ಬೇಕಂತಲ್ಲ. ಬೈ ಡಿಫಾಲ್ಟ್ ಆಗಿ ಆಟೋ ಸ್ಪಿಲ್ ಕೂಡ ಬರ್ಬೋದು. ಅಂದ್ರೆ ಬೇರೆ ಅಪ್ಲೈನ್ ಅವರು ಯಾರು ಜಾಯ್ನ್ ಮಾಡಿದ್ರು ಬೈ ಡಿಫಾಲ್ಟ್ ಆಗಿ ಬಂದ್ರು ಕೂಡ ಅವ್ರು ಅಪ್ಗ್ರೇಡ್ ಮಾಡಿದಾಗೆಲ್ಲ ನಿಮ್ಗೆ ಇನ್ಕಮ್ ಬರುತ್ತೆ. ಸೊ ಈಗ 4th ಲೆವೆಲ್ ನೋಡಿ ಮಾಡ್ರಿ ಫ್ರೆಂಡ್ಸ್, ಈ 4th ಲೆವೆಲ್ ನೀವು ಅಪ್ಗ್ರೇಡ್ ಮಾಡಿದ್ದೆ ಆದ್ರೆ ನಿಮ್ಗೆ ಏನಾಗುತ್ತೆ 4th ಲೆವೆಲ್ ಇಂದ ಇನ್ಕಮ್ ಬರುತ್ತೆ. ಎಷ್ಟು ಬರುತ್ತೆ ಅಂದ್ರೆ 54,720 TRX. ಇದು ಇಲ್ಲಿಂದ ನಿಮ್ಮ ಇನ್ಕಮ್ ರಿಯಲ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಾನು ಫಸ್ಟ್ 3 ಲೆವೆಲ್ ಏನ್ ಹೇಳಿದೀನಿ ಅದು ಫೌಂಡೇಶನ್ ಲೆವೆಲ್ ಮಾಡಿ ಫ್ರೆಂಡ್ಸ್. ಓಕೆನಾ? ಇಲ್ಲಿ 4th ಲೆವೆಲ್ ಏನಿದೆಲ್ಲ ಇಲ್ಲಿ ನೋಡಿ 54,720 TRX ಅಂದ್ರೆ ಇವತ್ತಿನ ಇಂಡಿಯನ್ ರುಪೀಸ್ ಅಲ್ಲಿ ಮಾತಾಡಿದ್ರೆ ಆಲ್ಮೋಸ್ಟ್ 7ರಿಂದ 8 ಲಕ್ಷ ರೂಪಾಯಿ ಆಗುತ್ತೆ. ಓಕೆನಾ? ಸೊ ಇಲ್ಲಿಂದ ನಿಮ್ಮ ಇನ್ಕಮ್ ನೋಡಿ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಯಾವ ರೀತಿ ಹೋಗುತ್ತಂತ. ಇಲ್ಲಿ 5th ಲೆವೆಲ್ ಇನ್ಕಮ್ ನೋಡಿ, 5th ಲೆವೆಲ್ ಇನ್ಕಮ್ ಒಂದು 25,000 ಅಪ್ಗ್ರೇಡ್ ಮಾಡ್ತೀರಾ ನೀವು. 25,000 ಅಪ್ಗ್ರೇಡ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ 3,04,000 TRX ಬರುತ್ತೆ. ಈ 3,04,000 TRX ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಆಲ್ಮೋಸ್ಟ್ 35 to 40 lakh rupees ಆಗುತ್ತೆ. ಓಕೆನಾ ಮೇಡ್ ಫ್ರೆಂಡ್ಸ್? ಇಲ್ಲಿ ನೆಕ್ಸ್ಟ್ ನೋಡಿ ಮೇಡ್ ಫ್ರೆಂಡ್ಸ್ 6th ಲೆವೆಲ್ ಇದೆ. ಈ 6th ಲೆವೆಲ್ ಎಷ್ಟಿದೆ 50,000 ಅಪ್ಗ್ರೇಡ್ ಮಾಡ್ತೀರಾ. ಇಲ್ಲಿ 64 ಮೆಂಬರ್ಸ್ ಬರ್ತಾರೆ ನಿಮ್ ಟೀಮ್ ಅಲ್ಲಿ ಬೈ ಡಿಫಾಲ್ಟ್ ಆಗಿ. ಅವ್ರಲ್ಲಿ ಯಾರೇ ಅಪ್ಗ್ರೇಡ್ ಮಾಡ್ಲಿ ಮೇಡ್ ಫ್ರೆಂಡ್ಸ್, ಒಬ್ಬೊಬ್ಬರಿಂದ 40% ಆಫ್ 50,000 ಅಂದ್ರೆ ಟೋಟಲ್ ಆಗಿ ನೋಡಿ 64 ಮೆಂಬರ್ ಇಂದ ಎಷ್ಟು ಬರ್ತಿದೆ ಅಂದ್ರೆ 12,16,000 TRX. ಈ 12,16,000 TRX ಅಂದ್ರೆ ಆಲ್ಮೋಸ್ಟ್ 1.5 ಕೋಟಿ ರೂಪಾಯಿ ಮೇಡ್ರಿ ಫ್ರೆಂಡ್ಸ್. ಓಕೆನಾ? ಸೊ ನೆಕ್ಸ್ಟ್ ಬಂದು ಲಾಸ್ಟ್ ಲೆವೆಲ್ ಮೇಡ್ರಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಲೆವೆಲ್. ಇದು ಬಂದು ನಮ್ಮ ಪ್ರತಿಯೊಬ್ಬರ ಡ್ರೀಮ್ ಲೆವೆಲ್ ಅಂತ ಹೇಳ್ತೀವಿ. ಇದು ಲೆವೆಲ್ ಏನಾದ್ರು ರೀಚ್ ಆಗಿದ್ದೆ ಆದ್ರೆ
48,64,000 TRX ಇದೆ. ಇದು ಇಂಡಿಯನ್ ರುಪೀಸ್ ಅಲ್ಲಿ ಮಾತಾಡ್ರೆ ಆಲ್ಮೋಸ್ಟ್ 5 ರಿಂದ 6 ಕೋಟಿ ರೂಪಾಯಿ ಆಗುತ್ತೆ. ಓಕೆನಾ, ಇವತ್ತು ನಾನು ಪ್ರೆಸೆಂಟ್ ಅಲ್ಲಿ ಏನ್ ಮಾತಾಡ್ತಿದ್ವಿ ಟ್ರಾನು ಕೇವಲ 12 ರೂಪಾಯಿ 13 ರೂಪಾಯಿ ನಡೀತದೆ ಪ್ರೆಸೆಂಟ್ ಅಲ್ಲಿ ನಾನು ಮಾತಾಡ್ತೀನಿ. ಸೊ ಮುಂದೆ ಬರೋ ದಿನಗಳಲ್ಲಿ ಅಟ್ಲೀಸ್ಟ್ ನಾವೇನಾದ್ರೂ ಅಟ್ಲೀಸ್ಟ್ ಟ್ರಾನ್ ಅಟ್ಲೀಸ್ಟ್ ಡಬಲ್ ಟ್ರಿಪಲ್ ಏನಾದ್ರು ಎಕ್ಸ್ಟ್ರಾ ಆದ್ರೆ ಕೂಡ ಮುಂದೆ ಬರುವಂತ ದಿನಗಳಲ್ಲಿ ಒಂದ್ ದೊಡ್ಡ ಮಟ್ಟಿಗೆ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಮೈ ಡಿಯರ್ ಫ್ರೆಂಡ್ಸ್. ಈಗ ನಾನೀಗ ಯಾರೆಲ್ಲ ಹೊಸಬ್ರು ಬಂದಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ ಜಸ್ಟ್ ಯಾರು ಇನ್ವೈಟ್ ಮಾಡಿದ್ರು ಅವ್ರ ಜೊತೆಗೆ ಜಸ್ಟ್ ಕುತ್ಕೊಂಡು ಡಿಸ್ಕಸ್ ಮಾಡಿ. ಇಲ್ಲಿ ನಾನು ನಿಮಗೆ ಇವತ್ತು ನನ್ನ ಸ್ಕ್ರೀನ್ ಕೂಡ ಶೇರ್ ಮಾಡಿ ನಿಮ್ಗೆ ಇವತ್ತಿನ ಪ್ರೆಸೆಂಟ್ ರೇಟ್ ಕೂಡ ಹೇಳ್ಕೊಡ್ತೀನಿ, ಇವತ್ತು ಎಷ್ಟಿದೆ ರೇಟ್ ಅಂತ. ಯಾಕೆ ಲೈವ್ ಅಲ್ಲಿ ತೋರಿಸೋದು ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಸುಮಾರು ಜನಗಳಿಗೆ ಕನ್ಫ್ಯೂಸ್ ಇರುತ್ತೆ. ಯಾರು ಸ್ಕ್ರೀನ್ ಮೇಲೆ ಬರೀತಿದ್ದೀರಾ ಪ್ಲೀಸ್ ದಯವಿಟ್ಟು ಬರೆಯಕ್ ಹೋಗ್ಬೇಡಿ, ಓಕೆನಾ. 1 ನಿಮಿಷ. ಸೊ ನಾನು ಸ್ಕ್ರೀನ್ ನ ಶೇರ್ ಮಾಡಿದೀನಿ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿ ಟ್ರಾನ್ ರೇಟ್ ನೋಡ್ತೀನಿ. TRX ಇವತ್ತು ಎಷ್ಟಿದೆ ಈಗ 12 ರೂಪೀಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್. 12 ರೂಪೀಸ್ 20 ಪೈಸೆ ಇದೆ. ಸೊ ಎಷ್ಟಾಗುತ್ತೆ ಈಗ ಜಾಯ್ನಿಂಗ್ ಅಮೌಂಟ್ ಅಂದ್ರೆ ಇದರಲ್ಲಿ ಜಸ್ಟ್ ಟೈಪ್ ನಮ್ಗೆ ಎಷ್ಟು ಬೇಕಾಗುತ್ತೆ ಇದರಲ್ಲಿ ಒಂದು 920 TRX ಬೇಕಾಗುತ್ತೆ. ಸೊ ನೋಡಿದಾಗ ಆಲ್ಮೋಸ್ಟ್ ಒಂದು 11,233 ರೂಪೀಸ್ ಅಂದ್ರೆ ಜಸ್ಟ್ ಇದೊಂದು ವೆರಿ ಸ್ಮಾಲ್ ಅಮೌಂಟ್ ಮೈ ಡಿಯರ್ ಫ್ರೆಂಡ್ಸ್. ಈ ದೊಡ್ಡ ಮಟ್ಟಿಗೆ ಇನ್ಕಮ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ. ಸೊ ಯಾರೆಲ್ಲ ಹೊಸಬ್ರು ಬಂದಿದ್ರ ಮೈ ಡಿಯರ್ ಫ್ರೆಂಡ್ಸ್ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ, ಈ ಪ್ಲಾನ್ ನಿಮ್ಗೆ ಹೊಸಬ್ರಾಗಿದ್ರೆ ಕೇವಲ ಒಂದು 5 to 10% ಅಷ್ಟೇ ಅರ್ಥ ಆಗ್ಬೋದು. ಬಿಕಾಸ್ ಇದೊಂದು ಹೊಸ ಸಬ್ಜೆಕ್ಟ್ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಟೈಮ್ ತಗೊಳ್ಬಹುದು. ಎವ್ರಿ ಡೇ ನಮ್ 7 o'clock ಮೀಟಿಂಗ್ ಇರುತ್ತೆ, ದಯವಿಟ್ಟು ಅಟೆಂಡ್ ಮಾಡಿ. ಪ್ಲಾನ್ ಬಗ್ಗೆ ತಿಳ್ಕೊಳ್ಳಿ ಅಂಡ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ತಿಳ್ಕೊಳ್ಳಿ. ಯಾಕಂದ್ರೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಸುಮಾರು ಜನಗಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್ ಮೋಸ ಮಾಡಕ್ಕೆ. ಸೊ ಅದನ್ನ ಸ್ವಲ್ಪ ದಯವಿಟ್ಟು ದೂರ ಇರಿ ಅಂತ ಹೇಳ್ತಾ ನಾನು ಇವತ್ತಿನ ಸೆಷನ್ ನ ಕಂಪ್ಲೀಟ್ ಮಾಡ್ತೀನಿ. ಐ ಹ್ಯಾಂಡ್ ಓವರ್ ಮೈಕ್ ಟು ಸ್ಟೀಫನ್ ಸರ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಅಲಾಲಿಂಗ್. ಆಸ್ ಯೂಶುವಲ್ ಫ್ಯಾಂಟಾಸ್ಟಿಕ್ ಪ್ರೆಸೆಂಟೇಷನ್ ಕೊಟ್ಟಿದ್ದೀರಪ್ಪ. ಎಲ್ರಿಗೂ ಹೇಳ್ಬೇಕಾದ್ರೆ ಒಂದೇ ಒಂದಿದೆ. when you are traveling with experienced people, it's like you're traveling on a bus on a mountain. Experienced people ಜೊತೆ ನೀವು ಟ್ರಾವೆಲ್ ಆಗ್ತಾ ಇರೋದು ಬಂದು ಒಂದು ಬಸ್ ಅಲ್ಲಿ ಒಂದು ಮೌಂಟೇನ್ ರೀಜನ್ ಮೇಲೆ ನೀವು ಟ್ರಾವೆಲ್ ಆಗ್ತೀರ. ಸೊ ಎಕ್ಸ್ಪೀರಿಯನ್ಸ್ ಡ್ರೈವರ್ ನಾವಿದ್ದೀವಿ ನಿಮ್ಮನ್ನ ಗೈಡ್ ಮಾಡಕ್ಕೆ. ಹಿಂಗೋ ನೆನ್ನೆ ಬಂದು ಡ್ರೈವಿಂಗ್ ತಿಳ್ಕೊಂಡು ಮತ್ತೆ ಇವತ್ ಬಂದು ಬಸ್ ತಕೊಂಡು ಮೌಂಟೇನ್ ಮೇಲೆ ಹೋಗ್ತಾರೆ ಅಂದ್ರೆ ನಿಮ್ಗೆ ಭಯ ಇರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಗೆಟ್ ಫಿಯರ್ಡ್ ಫಾರ್ ಎನಿಥಿಂಗ್. You're experienced people, we will guide you. And we have a lot of things to tell you guys regarding crypto. Stick with us. All I want to tell you is stick with us. Without expecting anything in return from you guys, we are ready to teach you people. ಈ ತರ ಸಿಗೋದು ತುಂಬಾ ಕಡಿಮೆ. Utilize it to the maximum. Understand the plan. And lastly, I want to tell you one thing. When you are invited for the Zoom at 7 o'clock, please log in at 7 o'clock. ಇದೊಂದು ಚಿಕ್ಕ ಡಿಸಿಪ್ಲಿನ್. ಈ ಡಿಸಿಪ್ಲಿನ್ ನೀವು ಫಾಲೋ ಮಾಡಿದ್ರೆ ಯು ವಿಲ್ ಸಿ ಅ ಲಾಟ್ ಆಫ್ ಚೇಂಜಸ್ ಇನ್ ಯುವರ್ ಲೈಫ್. ನಾವ್ ಯಾಕೆ ಒಂದು ಇಷ್ಟೊಂದು ಅಫ್ರೆಂಟ್ ಆಗಿದಾರಪ್ಪ ಅಂದ್ರೆ ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಗೈಸ್. ದಿಸ್ ಇಸ್ ಹೌ ಇಟ್ ವರ್ಕ್ಸ್ ವಿತ್ ಅಸ್. ನಮ್ಮ ಹತ್ರ ಡಿಸಿಪ್ಲಿನ್ ಆಗಿದ್ರೆ ಎಲ್ಲ ಹೇಳ್ಕೊಡ್ತೀವಿ. ಸೊ ಯಾರು ಹೇಳಲ್ಲ ಇದೆಲ್ಲ ಡೈರೆಕ್ಟ್ ಆಗಿ ಹೇಳಲ್ಲ, ಏನಪ್ಪಾ ಇವ್ರಿಗೆ ಇಷ್ಟೊಂದು ಆಟಿಟ್ಯೂಡ್ ಇದೆ ಅಂತ ಹೇಳ್ಬೋದು. ಡಿಸಿಪ್ಲಿನ್ ಮ್ಯಾಟರ್ಸ್ ಅಲ್ಲ. ನಮ್ಮ ಹತ್ರ ಜೊತೆಗೆ ಕೆಲಸ ಮಾಡ್ಬೇಕಂದ್ರೆ ಡಿಸಿಪ್ಲಿನ್ ಇರಬೇಕು. ಯು ಬಿ ಡಿಸಿಪ್ಲಿನ್, ವಿ ವಿಲ್ ಟೀಚ್ ಯು ಎವ್ರಿಥಿಂಗ್. ಥ್ಯಾಂಕ್ ಯು ಲಾಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಯಾರೆಲ್ಲ ಹೊಸೊಬ್ರು ಬಂದಿರೋ ದಯವಿಟ್ಟು ನಿಮ್ಮ ಯಾರು ಇನ್ವೈಟ್ ಮಾಡಿದಾರೆ ನಿಮ್ಗೆ ಪ್ಲಾನ್ಗೆ ಅವ್ರ ಜೊತೆ ಪ್ಲೀಸ್ ದಯವಿಟ್ಟು ಮಾತಾಡ್ಕೊಂಡು ಓಕೆ ಅವ್ರ ಜೊತೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತಿನ ಸೆಷನ್ ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎವ್ರಿ ಡೇ ಸೇಮ್ 7 o'clock ಇರುತ್ತೆ. ಇನ್ನೂ ಜಾಸ್ತಿ ನಿಮ್ಗೆ ಎವ್ರಿ ಡೇ ಒಂದು ಹೊಸ ನಾಲೆಜ್ ನ ಕೂಡ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಥ್ಯಾಂಕ್ ಯು ಆಲ್. Thank you sir. Thank you all.